ಮತ್ತೊಂದು ತಾರ್ ನೀವು ನೋಡ್ತಾ ಇರ್ಬೋದು CID ಇಂಜಿನ್ ಜೊತೆ ಬರುವಂಥದ್ದು. ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ 4x4 DL ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ವಿನಯ್ ಅವರೇ ತಿಳಿಸ್ಕೊಡ್ತಾರೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಕೂಡ ಮಹೀಂದ್ರ ತಾರ್ದು CID ವೇರಿಯಂಟ್. ಇದು CID ಇಂಜಿನ್ ಬೇರೆ, DA ಇಂಜಿನ್ ಬೇರೆ. ತುಂಬ ಜನಕ್ಕೆ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಇದು CID ಇಂಜಿನ್ 2.5 ಲೀಟರ್ ಬರುತ್ತೆ. ಇದರಲ್ಲಿ 105 BHP ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ ಇದು. ಇದು 2017 ಮಾಡಲು ಸಿಂಗಲ್ ಓನರ್ಶಿಪ್, 88,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಟೈರ್ಸ್ ಎಲ್ಲ ನೋಡ್ತಾ ಇದ್ರೆ ಆಲ್ಮೋಸ್ಟ್ 95% ಬಟನ್ ಇರೋದು ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು ಈ ಟೈರಿಗಾದ್ರೆ. ಈ ವೆಹಿಕಲ್ ನಿಮಗೆ 8,20,000 ರೂಪಾಯಿಗೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ AC ಪವರ್ ಸ್ಟೇರಿಂಗ್ ಕಾಮನ್ ಕಂಪ್ನಿಯಿಂದ ಬರುತ್ತೆ. ಹಾರ್ಡ್ ಟಾಪ್ ಆಗಿದೆ ವೆಹಿಕಲ್. ಈ ಹಾರ್ಡ್ ಟಾಪ್ ಅನ್ನೋದನ್ನ ನೀವು ಯಾರಾದ್ರೂ ಗೂಗಲ್ ಮಾಡಿ ನೋಡ್ಬೋದು. ಬಿಂಬ್ರಾ 4x4 BIMBRA ಬಿಂಬ್ರಾ 4x4 ಅಂತೇಳಿ ಡೆಲ್ಲಿನಲ್ಲಿ 4x4 ವೆಹಿಕಲ್ ಮಾತ್ರ ಕಸ್ಟಮೈಸ್ ಮಾಡ್ತಾರೆ. ಅವ್ರು ಮಾಡಿರುವಂಥ ಹಾರ್ಡ್ ಟಾಪ್ ಇದು. ಯಾವುದೇ ರೀತಿ ನಾಯ್ಸ್ ಬರಲ್ಲ, ಲೀಕೇಜ್ ಇರಲ್ಲ. ಈ ವೆಹಿಕಲ್ ನಿಮಗೆ 8,20,000 ರೂಪಾಯಿಗೆ ನಾನು ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 8,20,000ಕ್ಕೆ ತಾರ್ 4x4. ಎಸ್. ಓಕೆ ಸರ್. ಸರ್ ಇವಾಗ ಸರ್ ಮಹೀಂದ್ರ ತಾರ್ ಒಂದು ರೀಲ್ಸ್ ತುಂಬಾ ಜನ ನೋಡಿರ್ತಾರೆ. ಈ ತಾರ್ ಇರುವಾಗ ಈ ತಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜನ ಕೊಡ್ತಾ ಇದ್ದಂದು ರೆಸ್ಪೆಕ್ಟೇ ಬೇರೆ. ಆಫ್ಟರ್ 2020 ನ್ಯೂ ತಾರ್ ಬಂದ್ಮೇಲೆ ಅದನ್ನ ಕುರಿ ಸಂತೆ ಥರ ಮಾಡ್ಬಿಟ್ಟಿದ್ದಾರೆ. ಹೌದು. ಜೀಪ್ ಓಡ್ಸಕ್ಕೆ ಬರಲ್ಲ, 4x4 ಗೇರ್ ಯೂಸ್ ಮಾಡಕ್ಕೆ ಬರಲ್ಲ, ಅವರೆಲ್ಲ ಅದನ್ನ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಅವ್ರಿಗೂ ಕೂಡ ಒಂದು ಆಸೆ ಇತ್ತು ಜೀಪ್ನ ಓಡಿಸ್ಬೇಕು ಅನ್ನೋದು. ಆಸೆನ ಆ ಗಾಡಿ ಮೂಲಕ ಅವ್ರು ಈಡೇರಿಸ್ಕೊತಾ ಇದ್ದಾರೆ, ಒಳ್ಳೇದಾಗಲಿ. ಬಟ್ ಈ ಜೀಪು ರಗಡ್ ಜೀಪು ಹೊಸದೇನು ಬಂದಿದೆ ಅದು ತಾರ್ ಹೆಸರಿಗಾದ್ರೂ ಕೂಡ ಅದ್ರ ಕಾರ್ ಥರ ಫೀಲು, ಸ್ಮೂತ್ ಡ್ರೈವ್. ಇದು ಬಂದು ರಗಡ್ ಫೀಲಿಂಗ್ ಇರುತ್ತೆ. CID ಇಂಜಿನ್ ಬರುತ್ತೆ ಈ ಗಾಡಿಲಿ. ನೋಡ್ತಾ ಇದ್ರೆ ಇದು ಡೈಮಂಡ್ ವೈಟ್ ಕಲರ್ ಇದೆ. 2019 ಮ್ಯಾನುಫ್ಯಾಕ್ಚರ್ಡ್, 2020 ರಿಜಿಸ್ಟ್ರೇಷನ್ ಇದು. ಈ ಒಂದು ಈ ಶೇಪಿನ ಗಾಡಿದು ಲಾಸ್ಟ್ ಬ್ಯಾಚ್ ವೆಹಿಕಲ್ ಇದು. ಈ ವೆಹಿಕಲ್ ನಿಮಗೆ ಕಿಲೋಮೀಟರ್ ಬಂದು 1,00,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆಕ್ಸೆಸರೀಸ್ ತುಂಬ ಇನ್ಕ್ಲೂಡ್ ಆಗಿದೆ ವೆಹಿಕಲಲ್ಲಿ. AC ಪವರ್ ಸ್ಟೇರಿಂಗ್ ಕಂಪ್ನಿಯಿಂದ ಬರುತ್ತೆ. ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗು, ಕಸ್ಟಮೈಸ್ ಅಲಾಯ್ಸು, 80 ಟೈರ್ಸು, ಹಾರ್ಡ್ ಟಾಪ್ ಆಗಿದೆ ವೆಹಿಕಲ್ಲು. ಒಳಗಡೆ ಒಳ್ಳೆ ಇಂಟೀರಿಯರ್ ಲೆದರ್ ಸೀಟ್ ಕವರ್ ಆಗಿದೆ. ಇಷ್ಟೆಲ್ಲ ಫೀಚರ್ಸ್ ಇರದೇ ಇರೋಂಥ ಈ ವೆಹಿಕಲ್ಲು ವಿಷ್ಣು ಕಾರ್ಸಲ್ಲಿ 9,30,000 ರೂಪಾಯಿಗೆ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 9,30,000. 19 ಮಾಡಲ್ 2020 ರಿಜಿಸ್ಟ್ರೇಷನ್. ಓನರ್ಶಿಪ್ ಸಿಂಗಲ್ ಇದೆ, ತಗೊಳ್ಳೋರು ಸೆಕೆಂಡು. ಡೈಮಂಡ್ ವೈಟ್ ಕಲರ್ ಇದೆ. ಈ ವೆಹಿಕಲ್ 9,30,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 4x4 ಅಲ್ಲ ಇದು? ಹೌದು, 4x4. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ನಾನು ವಿನಯ್ ಮಾತಾಡ್ತಾ ಇದ್ದೀನಿ. ನಮ್ಮ ಒಂದು ಈ ಶ್ರೀ ವಿಷ್ಣು ಕಾರ್ಸ್ ಶೋರೂಮ್ ಬಂದು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಹಾಸನ ಜಿಲ್ಲೆ ಹಾಸನ ಸಿಟಿಲೇ ಇರೋದು. ಯಾಕೆಂದರೆ ಈ ಮಾತನ್ನ ಹಾಸನ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಫೋನ್ ಮಾಡಿ ಸರ್ ಈ ಶೋರೂಮ್ ಇರೋದು ಬೆಂಗಳೂರಲ್ಲ ಅಂತ ತುಂಬ ಸರಿ ಕೇಳ್ತಾ ಇರ್ತೀರಾ. ಬೆಂಗಳೂರಲ್ಲ ಸರ್, ಮೈಸೂರಲ್ಲ, ಹುಬ್ಳಿಲಲ್ಲ, ಬೆಳಗಾಮಲ್ಲ, ಹಾಸನಲ್ಲಿರೋದು ನಮ್ಮ ಶೋರೂಮು. ಯಾಕೆಂದರೆ ನೀವು ಫೋನ್ ಮಾಡುವಾಗ ನಿಮಗೆ ಕೆಲವರು ಸರ್ ಬೆಂಗಳೂರಲ್ಲಿದೆ ಅಂದ್ಕೊಂಡಿದ್ವಿ, ನಿಮ್ಮ ಶೋರೂಮು ನಮಗೆ ಹಾಸನ ದೂರ ಆಗುತ್ತೆ ಅಂತ ಹೇಳ್ತಾ ಇರ್ತೀರಾ. ಆ ಕಾರಣಕ್ಕೆ ನಾನು ನಮ್ಮ ಹಾಸನಲ್ಲಿ ಇರೋದು ಈ ಶೋರೂಮ್ ಅಂತೇಳಿ ಒತ್ತಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಶೋರೂಮಲ್ಲಿ ನಾನೇ ಸಂಚಿರೋ ಕೃಷ್ಣ ಅವ್ರದ್ದು ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಹತ್ರ ಒಂದು ಅವೈಲಬಿಲಿಟಿ ಇರೋವಂಥ ಕಾರ್ಗಳನ್ನ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡೋವಂಥ ಒಂದು ಪ್ರಯತ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಓಕೆ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಎಲ್ಲರೂ ಕೇಳುವಂಥ ಬಡವರ ಬಂದು ಮಾರುತಿ ಸುಜುಕಿ 800 ಇಂದ ಸ್ಟಾರ್ಟ್ ಮಾಡೋಣ ಸರ್. ಇದು ನಿನ್ನೆ ರಾತ್ರಿ ಅಷ್ಟೇ ಪುಣೆಯಿಂದ ಬಂದಿದೆ. ಇದು MH12 ಅಂದರೆ ಪುಣೆ ರಿಜಿಸ್ಟ್ರೇಷನ್. ಇದು ಓಕೆ, ಪುಣೆಯಿಂದ ಬಂದಿದೆ. 2010 ಮಾಡಲು AC ವೇರಿಯಂಟ್ ಸರ್. ಇದು ಮಾರುತಿ ಸುಜುಕಿ 800 AC ವೇರಿಯಂಟು. 25,800 ಕಿಲೋಮೀಟರ್ ರನ್ ಆಗಿದೆ. ಇದನ್ನ 26,000 ಅಂತ ಕನ್ಸಿಡರ್ ಮಾಡ್ಬೋದು. ಕಂಪ್ಲೀಟ್ ಒರಿಜಿನಲ್ ವೆಹಿಕಲ್ ಇದು. ನಿಮಗೆ ಫ್ರಂಟಿಂದ ಬ್ಯಾಕ್ವರ್ಗೂ ಯಾವುದೇ ರೀಪೇಂಟ್ಸ್ ಆಗಿಲ್ಲ ವೆಹಿಕಲಲ್ಲಿ. ವೈಟ್ ಕಲರ್ಲಿದೆ. ಪಾಲಿಶಿಂಗ್ ಮಾಡಿದರೆ ಇದು ಈ ವೈಟ್ ಅನ್ನೋದು ಇನ್ನೂ ಜಾಸ್ತಿ ಗ್ಲೋ ಬರುತ್ತೆ. ವೆಹಿಕಲ್ ಕೂಡ ವೆಲ್ ಮೇಂಟೈನ್ಡ್ ವೆಹಿಕಲ್. ಒಬ್ಬರು ಲೇಡಿ ಓನರ್ ಇದಕ್ಕೆ. 4 ಟೈರು ಹೊಸದಿದೆ. ಈ ವೆಹಿಕಲ್ಗೆ ಒಂದು ನಾನು ಕರ್ನಾಟಕ ರಿಜಿಸ್ಟ್ರೇಷನ್ ಮೈಗ್ರೇಷನ್ ಮಾಡಿ 1,70,000 ರೂಪಾಯಿ ಫೈನಲ್ ಕೋಟ್ ಮಾಡಿದ್ದೀನಿ. ವೆಹಿಕಲ್ ಮುಂದೆ ಬಂದರೆ ನೆಗೋಷಿಯೇಷನ್ ಮಾಡಿದ್ರೆ ಇನ್ನೊಂದು 5,000 to 10,000 ಮಾಡ್ಬೋದು. ಯಾರೆಲ್ಲ ಪ್ರೈಸ್ ಜಾಸ್ತಿ ಅನ್ಕೊಂತೀರಾ ಸರ್, ನಿಮಗೋಸ್ಕರ ಅಲ್ಲ ಸರ್ ಈ ಗಾಡಿ. 800ಗೆ ಯಾಕೆ ಸರ್ 2010 ಮಾಡಲಿಗೆ ಎಷ್ಟೊಂದು ದುಡ್ಡು ಅಂತೀರಾ? ನಿಮ್ಗಲ್ಲ ಸರ್ ಗಾಡಿ. ಈ ಥರದ್ದು ಒಂದು ವೆಹಿಕಲ್ನ ಹುಡುಕುವಂಥ ತುಂಬ ಜನ ಇದ್ದಾರೆ. ಅವ್ರಿಗೋಸ್ಕರ ಈ ವೆಹಿಕಲ್ ಡೀಟೇಲ್ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಹಂಗೆ ನೋಡಿದರೆ ನೀವು ಇವತ್ತು Yamaha RX 100 ಇರ್ಬೋದು, ಓಲ್ಡ್ ಮಾಡಲು ಬುಲೆಟ್ ಇರ್ಬೋದು, ಈ SS80 ಅಂತ ಇದರಲ್ಲಿ ಹಿಂದೆ ಒಂದು 1983, 84, 85ರಲ್ಲಿ ಬಂದಂಥ SS80 ಅಂತ ಕರಿತೀವಿ 800. ಅವಕ್ಕೆಲ್ಲ ಇವತ್ತೊಂದು ಎಕ್ಸ್ಪೆನ್ಸಿವ್ ರೇಟ್ ಕೊಟ್ಟು ಜನ ಯಾಕೆ ತಗೋತಾರೆ ಅಂದರೆ ಆ ವೆಹಿಕಲ್ ಮೇಲಿರೋ ಕ್ರೇಜ್ಗೋಸ್ಕರ. ಅಂಥವ್ರಿಗೋಸ್ಕರ ಈ ಗಾಡಿದ್ದು ನಾನು ಡೀಟೇಲ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಜಾಸ್ತಿ ಅನ್ನಿಸ್ತಾ ಇದ್ದರೆ ತಾವು ಇದನ್ನು ಸ್ಕಿಪ್ ಮಾಡಬೇಕಾಗಿ ನನ್ನ ಒಂದು ರಿಕ್ವೆಸ್ಟು. ಖಂಡಿತ ಸರ್, ಯಾರಿಗೆ ಬೇಕು ಅಂತ ಹೇಳ್ತಾರೆ ಖಂಡಿತವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಹೌದು. ಓಕೆ, ಪ್ರೈಸ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್, ಅದು ಎಷ್ಟು ನೆಗೋಷಿಯಬಲ್ ಆಗ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೆ ಮತ್ತೊಂದು ಐ ಡಿಮ್ಯಾಂಡ್ ಗಾಡಿ ಇಟಿಯೋಸ್ ಲಿವಾ GD ವೇರಿಯಂಟು, ಡೀಸೆಲ್ ವೇರಿಯಂಟು. ಡೀಸೆಲ್ ಅಂದರೆ ನಿಮಗೆ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ 4 ಬರುತ್ತೆ, ಮಿಡ್ಲ್ ವೇರಿಯಂಟು. ಇದು ಬಿಟ್ಟರೆ ನೆಕ್ಸ್ಟ್ ನಿಮಗೆ V1 ಬರುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಅದ್ರ ಮೇಲೆ VXD1 ಬರುತ್ತೆ. ಇದು ಮಿಡ್ಲ್ ವೇರಿಯಂಟು GD.
ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದು K13 ರಿಜಿಸ್ಟ್ರೇಷನಲ್ಲಿದೆ. 96,000 ಕಿಲೋಮೀಟ್ರ್ ಜಿನ್ಯೂನ್ ಕ್ಲಾಕ್ ಆಗಿದೆ. 96,000 ಕಿಲೋಮೀಟ್ರ್, 1 ಲಕ್ಷ ಇನ್ನೂ ಕ್ರಾಸ್ ಆಗಿಲ್ಲ. ಟೊಯೋಟಾದು ಇಂಜಿನ್ ಕ್ವಾಲಿಟಿ ಆಗಲಿ ಅದರದ್ದು ಮೇಂಟೆನೆನ್ಸ್ ಕ್ವಾಲಿಟಿ ಆಗಲಿ ಯಾರಿಗೂ ನಾನು ಹೆಚ್ಚಾಗಿ ಹೇಳಬೇಕು ಅಂತಿಲ್ಲ. ಈ ವೆಹಿಕಲೆಲ್ಲ ನಿಮಗೆ ನಾನು 8 ಲಕ್ಷ ಕಿಲೋಮೀಟ್ರ್ ಡ್ರೈವನ್ ಆಗಿರೋ ವೆಹಿಕಲ್ನೂ ಕೂಡ ನಾನು ಇಡಿಯೋಸ್ ಇಂಜಿನ್ ನೋಡಿದ್ದೀನಿ. ಅದರಲ್ಲಿ ಇದಿನ್ನೂ ಡ್ರೈವನ್ ಆಗಿರೋದು ಜಸ್ಟ್ ಒಂದು 15% ಡ್ರೈವ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ 96,000 ಕಿಲೋಮೀಟ್ರನ್ನ ವೆಲ್ ಮೇಂಟೈನ್ಡ್ ವೆಹಿಕಲ್ಲು, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು, ಕಂಪ್ಲೀಟ್ ಜಿನ್ಯೂನ್ ಆಗಿದೆ. ಈ ವೆಹಿಕಲ್ಲು ನಾನು 4,50,000 ರೂಪಾಯಿಗೆ ಕ್ಲೋಸ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, 4,50,000, 4,50,000 ಮಾಡಲ್ದು. ಓಕೆ, ಮಾರುತಿ ಸುಜುಕಿ ಸೆಲೆರಿಯೋ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಳ್ಳೋಣ ಸರ್. ವಿಷ್ಣು ಕಾರ್ಸಲ್ಲಿ ಹೊರಗಡೆ ರಾಜ್ಯದ್ದಲ್ಲ, ಕರ್ನಾಟಕ ರಾಜ್ಯದ್ದು ಕೂಡ ಗಾಡಿ ಸೇಲ್ ಮಾಡ್ತೀವಿ. ಆ ಸೇಲ್ ಮಾಡ್ತೀನಿ ಅಂದರೆ ವೆಹಿಕಲ್ ಪ್ರೆಸ್ಟಿಂಗ್ ಕಂಡೀಷನ್ ಇರಬೇಕು, ಓಡೋಮೀಟರ್ ಜಿನಿಯನ್ ಇರಬೇಕು, ನಾನ್ ಆಕ್ಸಿಡೆಂಟ್ ವೆಹಿಕಲ್ ಆಗಿರಬೇಕು. ಆ ಥರ ವೆಹಿಕಲ್ ಸಿಕ್ಕಿದಾಗ ಅದನ್ನು ಕೂಡ ತಂದು ಮಾರ್ತೀವಿ ಅನ್ನೋದಕ್ಕೆ ಉದಾಹರಣೆಗಿದು. ಈ ವೆಹಿಕಲ್ ಬಂದು 2016 ಮಾಡಲು, 2016 ಮಾಡಲು, VXIಯಲ್ಲಿ ಆಟೋ ಗೇರ್ ಶಿಫ್ಟ್ ವೇರಿಯಂಟು, AMT ವೇರಿಯಂಟು, ಸಿಂಗಲ್ ಓನರ್ಶಿಪ್ಪಲ್ಲಿದೆ. ಕಂಪ್ಲೀಟು ನಿಮಗೆ ಇನ್ಶೂರೆನ್ಸ್ ಕೂಡ ಪ್ಯಾಕೇಜಲ್ಲಿದೆ. ಶೋರೂಮ್ದು ನಿಮಗೆ ಸರ್ವಿಸಿಂದು ಏನು ಬರುತ್ತೆ ಪ್ಯಾಕೇಜ್, ಆ ಪ್ಯಾಕೇಜ್ ಕೂಡ ಇದೆ ಇದರಲ್ಲಿ. ಸರ್ವಿಸ್ ಅಂದರೆ ವಾರಂಟಿ ಪ್ಯಾಕೇಜು. ಸಿಂಗಲ್ ಓನರ್ಶಿಪ್, 72,000 ಕಿಲೋಮೀಟ್ರ್ ಜೆನ್ಯೂನ್ ಡ್ರೈವನ್ ಆಗಿದೆ. ಶೋರೂಮ್ ಹಿಸ್ಟ್ರಿನೇ ಇದೆ. ಈ ವೆಹಿಕಲ್ನ ನಾನು 4,35,000 ಕೋಟ್ ಮಾಡಿದ್ದೀನಿ. 4,15,000 ರೂಪಾಯಿಗೆ ವಿತ್ ಫೈನಲ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಗಾಡಿನ. ಓಕೆ, 4,15,000. 4 ಲಕ್ಷ. VXI AMT ವೇರಿಯಂಟ್, ಆಟೋ ಗೇರ್ ಶಿಫ್ಟ್ ಸರ್. ಇದೊಂದು ಸ್ವಲ್ಪ ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಮ್ಯಾನ್ಯುವಲ್ ಅಲ್ಲ ಸರ್ ಇದು ಆಟೋ ಗೇರ್ ಶಿಫ್ಟ್, ಕ್ಲಚ್ಲೆಸ್ಸು ಗೇರ್ಲೆಸ್ ಅಂತ ಏನು ಕರಿತೀರಿ ನೀವು. ಅದು ನಿಮಗೆ ಮ್ಯಾನ್ಯುವಲಲ್ಲಿ ಸೆಲೆರಿಯೋ ಬೇಕು ಅಂದರೆ ನಮ್ದು ಇನ್ನೊಂದು ವೆಹಿಕಲ್ಲು ಆನ್ ದ ವೇ ಇದೆ, 2017 ಮಾಡಲು. ಈ ವಿಡಿಯೋ ನಿಮ್ಮನ್ನು ರೀಚ್ ಆಗೋಷ್ಟರಲ್ಲಿ ವೆಹಿಕಲ್ ಬಂದಿರುತ್ತೆ. ಅದು ಗ್ರೇ ಕಲರ್ಲಿದೆ ಅವೈಲಬಿಲಿಟಿ. ಜಸ್ಟ್ 20,000 ಕಿಲೋಮೀಟ್ರ್ ಡ್ರೈವನ್ ಆಗಿದೆ. 20 ಆಗಿರಲ್ಲ, 19 ಚೇಂಜ್ ಇದೆ. ಆ ವೆಹಿಕಲ್ ಕೂಡ ಸೇಮ್ ಪ್ರೈಸಲ್ಲಿ ನಿಮಗೆ ನಾನು ಮಾಡಿಕೊಡ್ತೀನಿ. ಓಕೆ ಸರ್. ವಿಷ್ಣು ಕಾರ್ಸಿಗೆ ಬಂದಮೇಲೆ ಸರ್ ರಿಡ್ಸ್ ಇರಲೇಬೇಕು. ಹೌದು ಸರ್. ಈ ಸರಿ ರಿಡ್ಸ್ ಹಬ್ಬ ಮಾಡೋಣ ಸರ್. ಹಾಂ, ಎಷ್ಟಿದೆ ಹಾಗಾರೆ ಸರ್? ನನ್ನ ಹತ್ರ ಇವತ್ತು 6 ವೆಹಿಕಲ್ ಏನೋ ರಿಡ್ಸೇ ಇತ್ತು. ಅದರಲ್ಲಿ ಒಂದು ಸೇಲ್ ಆಗಿಬಿಟ್ಟಿದೆ. ನೆನ್ನೆ ಅಷ್ಟೇ ಡೆಲಿವರಿ ಕೊಟ್ಟಿದ್ದೀವಿ. 12 ಮಾಡಲ್, ಜಸ್ಟ್ 19,000 ಡ್ರೈವನ್ ಆಗಿರೋದು. ಇನ್ನು ಉಳಿದಿರೋ ಏನು 5 ಗಾಡಿ ಇದೆ. 5 ಗಾಡಿನ ಇವತ್ತು ನಾನು ಇಲ್ಲಿ ತೋರಿಸ್ತೀನಿ. ಈ ವೆಹಿಕಲ್ ಬಂದು 2009 ಮಾಡಲು. ಓಕೆ, 2009 ಮಾಡಲಿ, ಟಾಪ್ ಆ್ಯಂಡ್ ZXI ವೇರಿಯಂಟು, ಸಿಂಗಲ್ ಓನರ್ಶಿಪ್, 54,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು, ಎಲ್ಲ ಒರಿಜಿನಲ್ ಪೇಂಟಲ್ಲಿದೆ. ಓಕೆ, ಯಾವುದೇ ರೀಪೇಂಟ್ ಮಾಡಿ, ಬಫಿಂಗ್ ಮಾಡಿ, ಪಾಲಿಶ್ ಮಾಡಿ ನಿಲ್ಸಿರೋದಲ್ಲ. ಒರಿಜಿನಲ್ ಪೇಂಟು, ಶೈನಿಂಗ್ ಈ ಥರ ಇದೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲು ಇಷ್ಟು ಜೊತೆ ಬರುತ್ತೆ. ಗಾಡಿ ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರೋದು ಎಲ್ಲವೂ ಇರುತ್ತದೆ. ಈ ವೆಹಿಕಲ್ನ ನಾನು 2,80,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತಾ ಇದ್ದೀನಿ, ವಿತ್ 5 ವರ್ಷ ಫಿಟ್ನೆಸ್ ರಿನ್ಯೂವಲ್ ಜೊತೆ. ಓಕೆ, 2009 ಮಾಡಲಾಗಿರೋದ್ರಿಂದ ಇದೇ ಬರೋ ಆಗಸ್ಟ್ ತಿಂಗಳಲ್ಲಿ ಇದ್ರ ಫಿಟ್ನೆಸ್ ಕ್ಲೋಸ್ ಆಗ್ತಾ ಇದೆ. ಅದನ್ನು ಕೂಡ ನಾನೇ ರಿನ್ಯೂವಲ್ ಮಾಡ್ಕೊಡ್ತಾ ಇದ್ದೀನಿ. 5 ವರ್ಷ ಫಿಟ್ನೆಸ್ ಜೊತೆ 2,80,000 ರೂಪಾಯಿಗೆ ಈ ವೆಹಿಕಲ್ನ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ ಸರ್, 2,80,000ಗೆ. ಹಾಂ, ಹೇಳಿ ಸರ್, ಮತ್ತೊಂದು ರಿಡ್ಸು ಸೇಮ್ ಸಿಲ್ವರ್ ಕಲರ್ ಇದೆ. ಮಾಡಲ್ ಕೂಡ 2009, ಸೇಮ್ 2009 ಮಾಡಲು. ZXI ನೋಡಿದ್ರಿ. ನೆಕ್ಸ್ಟ್ ಅದ್ರ ಲೋಯರ್ ವರ್ಷನ್ VXI. ಕಿಲೋಮೀಟ್ರ್ ಬಂದು ಜಸ್ಟ್ 19,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆ ZXI ವೇರಿಯಂಟ್ ಬಂದು 54,000 ಹೊಡಿತ್ತು. ಇದು ಜಸ್ಟ್ 19,000 ಕಿಲೋಮೀಟರ್ ಹೊಡಿದೆ. ಯಾಕೆಂದರೆ ವಿಷ್ಣು ಕಾರ್ಸಿಗೆ ಬಂದಮೇಲೆ ಲೆಸ್ ಡ್ರೈವನ್ ವೆಹಿಕಲ್ ಸಿಗಲಿಲ್ಲ ಅಂದರೆ ನಮ್ಮ ಕೃಷ್ಣ ಸರಿಗೆ ಬೇಜಾರಾಗ್ಬಿಡುತ್ತೆ. ಖಂಡಿತ ಸರ್. ಹಾಗಾಗಿ ಇದು 19,000 ಹೊಡ್ರಂತ 2009 ಮಾಡಲು. ಇದ್ರದ್ದು ಫಿಟ್ನೆಸ್ ಬಂದು ಟೈಮ್ ಇದೆ, ಇನ್ನು 2009 ನವಂಬರ್ 6 ಡಿಸೆಂಬರ್ಗಿದೆ. ಇದನ್ನು ವಿತ್ ಮೈಗ್ರೇಷನ್ ಜೊತೆ ನಾನು 270ಗೆ ಕ್ಲೋಸ್, 2,70,000 ರೂಪಾಯಿಗೆ ವಿತ್ ಮೈಗ್ರೇಷನ್ ಕ್ಲೋಸ್ ಮಾಡಿಕೊಡ್ತಾ ಇದ್ದೀನಿ. 2009 ಮಾಡಲು, ರಿಡ್ಸ್ VXI, ಸಿಂಗಲ್ ಓನರು, 19,000 ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ಲು. ಓಕೆ ಸರ್, ಮತ್ತೊಂದು ರಿಡ್ಸ್ ಸರ್. ಈಗ 2009ರಲ್ಲಿ ನಾನು ಏನು 3 ಗಾಡಿ ತೋರಿಸ್ತಾ ಇದ್ದೀನಿ, ಎಲ್ಲವೂ 2009 ಮಾಡಲು. ಇದ್ರ ನೆಕ್ಸ್ಟ್ ಬೇರೆ ಇಯರ್ಗೆ ಹೋಗೋಣ. ZXI ತೋರಿಸ್ತೆ, VXI ತೋರಿಸ್ತೆ. ಅದಕ್ಕಿಂತ ಬೇಸ್ ವೇರಿಯಂಟು LXI ತೋರಿಸ್ಬಿಡೋಣ ಈಗ. ಓಕೆ, LXI ಯಾರೆಲ್ಲ ಸರ್ ನನಗೆ ಬಡ್ಜೆಟ್ ಕಡಿಮೆ ಇರಬೇಕು, ನಾನು ಹೈಟ್ ಇದ್ದೀನಿ, ವೆಹಿಕಲ್ ಕಂಡೀಷನ್ ಆಗಿರಬೇಕು, ಬಟ್ ನಾನು ಹೈಟ್ ಇರೋದ್ರಿಂದ ಗಾಡೀಲಿ ಕೂರಕ್ಕೆ ಕಂಫರ್ಟಬಲ್. ಆಲ್ಟೋದಲ್ಲಿ ಕೂರೋಕ್ಕಾಗಲ್ಲ ಸರ್, ಸ್ಯಾಂಟ್ರೋದಲ್ಲಿ ಆಗಲ್ಲ, ವ್ಯಾಗನರ್ ಕೂರೋಕ್ಕಾಗಲ್ಲ, ಸ್ವಲ್ಪ ಯುನಿಕ್ ಲುಕ್ಕಲ್ಲಿ ಇರಬೇಕು ಅನ್ನೋರಿಗೆ ಈ ವೆಹಿಕಲ್ಲು. ಇದು ಕೂಡ ಜಸ್ಟ್ 42,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 2009 ಮಾಡಲು, ಸಿಂಗಲ್ ಓನರ್ಶಿಪ್ ಆಗಿರೋಂಥದ್ದು. AC ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ವೆಹಿಕಲಲ್ಲಿ, ಪವರ್ ವಿಂಡೋಸ್ ಬರೋದಿಲ್ಲ LXIಯಲ್ಲಿ. ಈ ವೆಹಿಕಲ್ನ ನಾನು ಚಾಲೆಂಜಿಂಗ್ ಪ್ರೈಸ್ ಆಗಿ 2,30,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2,30,000ಗೆ ರಿಡ್ಸ್. 2,30,000ಗೆ 9 ಮಾಡಲು, ಸಿಂಗಲ್ ಓನರ್, ಜಸ್ಟ್ 42,000 ಡ್ರೈವನ್ ಆಗಿದೆ. 2 ಟೈರ್ ಚೇಂಜ್ ಆಗಿ ಬ್ರ್ಯಾಂಡ್ ನ್ಯೂ ಹಾಕಿದ್ದಾರೆ. ಇನ್ನು 2 ಟೈರು ಕಂಪ್ನಿಯಿಂದ, 3 ಟೈರು ಕಂಪ್ನಿಯಿಂದ ಬಂದ ಟೈರ್ಗಳೇ ಇದೆ ಇದರಲ್ಲಿ. ಈ ವೆಹಿಕಲ್ನ ನಾನು ಜಸ್ಟ್ 2,30,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ವಿತ್ ನಂಬರ್. ಓಕೆ ಸರ್. ಸರ್, ಬರೀ ಸಿಂಗಲ್ ಓನರ್ ಗಾಡಿ ತೋರಿಸ್ತಾ ಇದ್ರೆ ಜನಕ್ಕೆ ಹಂಗಾರೆ ಸಿಂಗಲ್ ಓನರ್ ಗಾಡಿನೇ ತರೋದು ಅನ್ನಂಗಿರುತ್ತೆ. ಇದು ಕಸ್ಟಮರ್ ವೆಹಿಕಲ್. ಈ ಥರ ಥರ್ಡ್ ಓನರ್ ವೆಹಿಕಲ್ ವಿಷ್ಣು ಕಾರ್ಸಲ್ಲಿ ಕಡಿಮೆ ನಾವು ಬೈ ಮಾಡಿ ಸೇಲ್ ಮಾಡೋದು. ಥರ್ಡ್ ಓನರು 99% ತಗೊಳ್ಳಲ್ಲ, 1% ಏನಾದ್ರು ವೆಹಿಕಲ್ ತುಂಬ ಚೆನ್ನಾಗಿದೆ ತರಿಸ್ತೀವಿ. ಇದು ಕಸ್ಟಮರ್ ವೆಹಿಕಲ್, ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು.
ಇವ್ರು ತೊಗೊಬಂದು ಕೊಟ್ಟಿದ್ದಾರೆ ಸೇಲ್ ಮಾಡಿಕೊಡಿ ಅಂತ. 2014 ಮಾಡಲು VXI ಅಲ್ಲಿ ಎಲೈಟ್ ವೇರಿಯಂಟು. ಎಲೈಟ್ ಅಂದರೆ ಒಳಗಡೆ ಸ್ವಲ್ಪ ಇಂಟೀರಿಯರಲ್ಲಿ ನಿಮಗೆಲ್ಲ ಕಲರ್ ಚೇಂಜಸ್ ಬರುತ್ತೆ, ಡ್ಯಾಶ್ ಬೋರ್ಡಲ್ಲಿ ಮತ್ತು ಸೀಟಲ್ಲೆಲ್ಲ ಕಂಪ್ನಿ ಸೀಟ್ ಕವರ್ ಇರುತ್ತೆ. 3 ಓನರ್ಶಿಪ್ ಆಗಿದೆ, 1 ಲಕ್ಷ ಕಿಲೋಮೀಟರ್ ಡ್ರೈವ್ ಆಗಿದೆ ಈ ವೆಹಿಕಲ್ಲು. ಫ್ರಂಟುದು ವಿಂಡ್ಶೀಲ್ಡು ಕಲ್ ಬಿದ್ದು ಡ್ಯಾಮೇಜ್ ಆಗಿದೆ, ಹೊಸ ವಿಂಡ್ಶೀಲ್ಡ್ ಹಾಕಿ ಕೊಡ್ತಾರೆ. 3,80,000 ರೂಪಾಯಿಗೆ ನಾನು ಇದನ್ನು ಕ್ಲೋಸ್ ಮಾಡಿಕೊಡ್ತೀನಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ತೊಗೊಂಡವರು ಮಾಡ್ಕೋಬೇಕು. ಓಕೆ, 3,80,000. 3,14 ಮಾಡಲು 14ನೇ ಮಾಡೋ ರಿಡ್ಸ್ ಎಲೈಟ್ ಲಿಮಿಟೆಡ್ ಎಡಿಷನ್. ರಿಡ್ಸ್ VXI ಅಲ್ಲಿ ಪೆಟ್ರೋಲಲ್ಲಿ ಎಲೈಟ್ ಲಿಮಿಟೆಡ್ ಎಡಿಷನ್. ಓಕೆ ಸರ್. ನಮ್ಮ ವಿಷ್ಣು ಕಾರ್ಸಲ್ಲಿ ಇವತ್ತು ನಮ್ಮ ಒಬ್ಬರು ಹಳೆ ಕಸ್ಟಮರ್ ಬಂದಿದ್ದಾರೆ. ನೀವು 2 ವರ್ಷದಿಂದ ನಮ್ಮದು ವೀಡಿಯೋದಲ್ಲಿ ಒಂದು ನೋಡಿರಬೇಕು, ವ್ಯಾಗನರ್ ರೆಡ್ ಕಲರ್ದು CNG ವೇರಿಯಂಟ್ನ ಒಂದು ಯಾವಾಗಲೂ ತೋರಿಸ್ತಾ ಇದ್ವಿ. CNG ವೆಹಿಕಲ್ ಸರ್ ಜಸ್ಟ್ 38,000 ಕಿಲೋಮೀಟರ್ ಡ್ರೈವ್ ಆಗಿದೆ ಅಂತ. 2 ವರ್ಷದಿಂದ ಇದನ್ನು ನಮ್ಮ ಲೋಕೇಶ್ ಸರ್ ಅಂತ ಹೇಳ್ಬಿಟ್ಟು ಕಸ್ಟಮರು ಇವ್ರು ಪರ್ಚೇಸ್ ಮಾಡಿದ್ರು. 2 ವರ್ಷ ಆಯಿತು ಅಂತೇಳಿ ಗಾಡಿನ ಡಿಸ್ಪಸ್ ಮಾಡಿ ಈಗ ಬೇರೆ ವೆಹಿಕಲ್ ಬೇಕು ಅಂತ ಇವತ್ತು ಕರೆಕ್ಟಾಗಿ ವಿಡಿಯೋ ಮಾಡೋ ಟೈಮಲ್ಲಿ ಬಂದಿದ್ದಾರೆ. ಅವ್ರ ಜೊತೆ ಒಂದು ಅಭಿಪ್ರಾಯನ ಹಂಚ್ಕೊಳ್ಳೋ ಅಂತ ಒಂದು ಸಮಯ, ಬನ್ನಿ ಹಂಚ್ಕೊಳ್ಳೋಣ. ಖಂಡಿತ ಸರ್. ಸರ್ ಇವರು ಒಳ್ಳೆ ಗಾಡಿಗಳು ತರಿಸ್ಕೊಡ್ತಾರೆ, ವೆಲ್ ಮೇಂಟೈನ್ ಗಾಡಿಗಳು, ತುಂಬ ಕ್ಲಾಸ್ ಆಗಿರೋವು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳು. ನಾನೊಂದು ಗಾಡಿ ತಗೊಂಡೋಗಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಇನ್ನೊಂದು ಗಾಡಿ ತಗೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಗ್ರಾಹಕರಿಗೆ ಹೇಳೋದೇನೆಂದರೆ, ಒಳ್ಳೆ ಗಾಡಿಗಳು ಬನ್ನಿ ನೋಡಿ ಪರ್ಚೇಸ್ ಮಾಡಿ, ನಿಮಗೆ ಒಳ್ಳೆ ರೇಟಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಮತ್ತು ವ್ಯಕ್ತಿಗಳು ಅಷ್ಟೇ ನೀಟಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಓಕೆ ಸರ್. 2 ವರ್ಷ ನೀವು ಯೂಸ್ ಮಾಡ್ಕೊಂಡಂತ ಗಾಡಿಲಿ ಏನೆಲ್ಲ ಖರ್ಚು ಮಾಡಿದ್ದೀರಿ ಸರ್ ನೀವು? ಏನು ಖರ್ಚು ಮಾಡಿಲ್ಲ, ಇನ್ಶೂರೆನ್ಸ್ ಮಾತ್ರ ಒಂದು ಕಟ್ಕೊಂಡೆ ಅಷ್ಟೇ. ಕ್ಲೋಸ್ ಒಂದು 6 ತಿಂಗಳಾದ್ಮೇಲೆ ಇನ್ಶೂರೆನ್ಸ್ ಒಂದು ಮುಗಿದಿತ್ತು, ಅದು ಬಿಟ್ಟರೆ ಏನು ಖರ್ಚು ಮಾಡಿಲ್ಲ ನಾನು. ಓಕೆ, ಒಳ್ಳೆ ತುಂಬ ಚೆನ್ನಾಗಿತ್ತು. ನಾನು 30,000 ಓಡಿಸಿದ್ದೀನಿ. 2 ವರ್ಷದಲ್ಲಿ 30,000 ಓಡಿಸಿದ್ದೀನಿ. ನಾನು ಅದನ್ನು CNG ಗಾಡಿ ತಗೊಂಡಿದ್ದೀವ್ರ ಹತ್ರ 2 ವೀಲರ್ ಓಡಿಸೋದೇ ಬಿಟ್ಬಿಟ್ಟೆ. ಓಕೆ, ಯಾವಾಗಲೂ ನೋಡಿದ್ರು ನಾನು 4 ವೀಲರಲ್ಲೇ ನಾನು ಮೇಂಟೈನ್ ಮಾಡಿದ್ದೀನಿ. ಎಷ್ಟು ಬರ್ತೈತೆ ನಿಮಗೆ CNG ವ್ಯಾಗನರ್ ಮೇಲೆ? ನಮಗೆ ಅದು CNG ಅಂದ್ರೆ ಸ್ವಲ್ಪ ಒಂದು ಬ್ಯಾಡ್ ಥಿಂಕಿಂಗ್ ಇದೆ ಗ್ರಾಹಕರಿಗೆ. CNG ತಗೊಳ್ಳಿ, ನಿಮಗೆ ಸಖತ್ ಸೇವ್ ಆಗುತ್ತೆ. ಅರ್ಧ ಕಾರಿನ ದುಡ್ಡೇ ಉಳಿತದೆ. ಸುಮಾರು 1 ಲಕ್ಷ ಓಡಿಸ್ಬಿಟ್ರೆ ಒಂದು ಕಾರಿನ ದುಡ್ಡು ಫ್ರೀಯಾಗಿ ಬಂದ್ಬಿಡ್ತದೆ. ಓಕೆ, ಎಷ್ಟು ಬರ್ತೈತೆ ನಿಮಗೆ ಪರ್ ಕೆಜಿಗೆ ಸರ್ ಮೈಲೇಜ್? 32-33 ಕಿಲೋಮೀಟರ್ ಬರ್ತದೆ. ಓಕೆ, ಅಷ್ಟೊಂದು ಬರ್ತಾ ಇತ್ತು. ಒಂದು ಕಿಲೋಮೀಟರ್ಗೆ 2,000 ರೂಪಾಯಿ ಖರ್ಚಾಗ್ತೈತೆ ನನಗದು ಅಷ್ಟೇ. ಓಕೆ, ಅದನ್ನ ಇವತ್ತವರು ಬೇಕು ಅಂತ ಮಾರಿಲ್ಲ, ಅವರೊಬ್ರು ರಿಲೇಷನ್, ನಮ್ಮ ರಿಲೇಷನ್ ಅದನ್ನೇ ಕೊಡಿ ಅಂದ್ರೆ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಓಕೆ, ರಿಲೇಟಿವ್ಸ್ಗೆ ಕೊಟ್ಟಿದ್ದೀರಾ? ಅದನ್ನೇ ಕೊಡೋಣ, ನಾನು ಬೇರೆ ತಗೊಳ್ಳೋಣ ಅಂದ್ರು, ಅದಕ್ಕೆ ಅವ್ರು ಕೊಟ್ಬಿಟ್ಟು ನಾನು ಬೇರೆ ತಗೊಳಕ್ ಬಂದಿದ್ದೀನಿ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಲೋಕೇಶ್ ಸರ್. ನಮ್ಮ ಒಂದು ಶೋರೂಮ್ ಬಗ್ಗೆ ನೀವು ಇಟ್ಟಿರುವಂಥ ಒಂದು ನಂಬಿಕೆಗೆ ನಾವು ಯಾವತ್ತೂ ಕಳ್ಕೊಳ್ಳಲ್ಲ. ಆ ನಂಬಿಕೆನ ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತಾ ಇರ್ತೀವಿ. ಈ ಒಂದು ಮಾತು ಹೇಳ್ತಾ ನಮ್ಮ ನೆಕ್ಸ್ಟ್ ವೆಹಿಕಲ್ನ ನಾವು ಇವತ್ತು ಸ್ಟಾರ್ಟ್ ಮಾಡೋಣ. ರಿಡ್ಸ್ ಇನ್ನೂ ಬಾಕಿ ಉಳಿದಿದೆ. 3 ರಿಡ್ಸ್ ತೋರಿಸಿದ್ವಿ, ಇನ್ನೂ ರಿಡ್ಸ್ ಉಳಿದಿದ್ದಾವೆ, ಇನ್ನೂ 3 ರಿಡ್ಸ್ ಇದೆ, ಅದನ್ನು ತೋರಿಸ್ಬಿಡೋಣ. ಖಂಡಿತ ಸರ್. 2009 ಆಯಿತು ಸರ್. 2014 ಕಸ್ಟಮರ್ದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಆಯಿತು. ಈಗ 2010 ವಿಷ್ಣು ಕಾರ್ ಸರ್ ಬಂದರೆ ಸಿಂಗಲ್ ಓನರ್ ಲೆಸ್ ಡ್ರೈವನ್ನೇ ಮ್ಯಾಕ್ಸಿಮಮ್ ಇರುವಂಥದ್ರಲ್ಲಿ. ಇದು 2010ನಲ್ಲಿ VXI ವೇರಿಯಂಟು, 2010 ಮಾಡಲು VXI ರಿಡ್ಸು, 29,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಮರೂನ್ ರೆಡ್ ಕಲರ್ಲಿದೆ. ಗುಜರಾತ್ ನಂಬರ್ ಇದೆ ಸರ್. ಇದನ್ನು ನಾವು ಬಫಿಂಗ್ ಮಾಡಬೇಕಾದ್ರೆ ಫೈಬರ್ ನಂಬರ್ ಪ್ಲೇಟ್ ಇತ್ತು, HSRP ಇರಲಿಲ್ಲ. ಫೈಬರ್ ನಂಬರ್ ಪ್ಲೇಟ್ ಆಗಿರೋದ್ರಿಂದ ಅದು ಮಷಿನ್ ರನ್ ಮಾಡುವಾಗ ಕಟ್ ಆಗ್ತದೆ ಕಾರಣಕ್ಕೆ ಬಿಚ್ಚಿಟ್ಟಿದ್ದೀವಿ. ಅದನ್ನು ನಾನು ಡೆಲಿವರಿ ಸಮಯದಲ್ಲಿ ಫಿಟ್ ಮಾಡಿಕೊಡ್ತೀನಿ. 2010 ಮಾಡಲು 29,000 ಕಿಲೋಮೀಟರ್ ಡ್ರೈವ್ ಆಗಿರೋ ವೆಹಿಕಲ್ 3 ಲಕ್ಷ ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 3 ಲಕ್ಷ ರೂಪಾಯಿ ಸರ್. ಮಾರ್ಕೆಟಲ್ಲಿ 2.5 ಲಕ್ಷಕ್ಕಿದೆ, 2.20 ಅಂತೀರಾ ಸರ್. ಯಾವತ್ತು ವೆಹಿಕಲ್ಲು ಓನರ್ಸ್ ಜಾಸ್ತಿ ಆಗುತ್ತೆ, ಕಿಲೋಮೀಟರ್ ಜಾಸ್ತಿ ಡ್ರೈವನ್ ಆಗುತ್ತೆ, ಅವತ್ತು ಆ ವೆಹಿಕಲ್ದು ರೆಡ್ಯೂಸ್ ಆಗುತ್ತೆ ಪ್ರೈಸು. ಯಾವತ್ತು ಲೆಸ್ ಡ್ರೈವನ್ ಇರುತ್ತೆ, ಸಿಂಗಲ್ ಓನರ್ಶಿಪ್ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಅವಾಗ ಅದರದ್ದು ಪ್ರೈಸು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ವೆಹಿಕಲ್ಗೆ ವಿಷ್ಣು ಕಾರ್ಸಲ್ಲಿ ನಿಮಗೆ ಪ್ರೈಸ್ ಜಾಸ್ತಿ ಅನ್ನಿಸ್ಬೋದು ಸರ್, ಬಟ್ ವೆಹಿಕಲ್ ಕ್ವಾಲಿಟಿ ನೀವು ನೆಕ್ಸ್ಟ್ ಬ್ರ್ಯಾಂಡ್ ನ್ಯೂನೇ ಇರುತ್ತೆ ಸರ್. ನೀವು ತಗೊಂಡೋಗಿ ಯಾವುದೇ ರೀತಿ ಖರ್ಚನ್ನ ದುಬಾರಿ ಖರ್ಚು ಮಾಡೋಂಗಿರಲ್ಲ. ನೀವು ಜನರಲಾಗಿ ಆಯಿಲ್ ಚೇಂಜ್ ಮಾಡ್ತೀರಾ, ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ತೀರಾ, ಅಲೈನ್ಮೆಂಟ್ ಮಾಡಿಸ್ತೀರಾ, ಏರ್ ಫಿಲ್ಟರ್ ಚೇಂಜ್ ಮಾಡ್ತೀರಾ, ಆ ಥರ ಸರ್ವಿಸ್ಗಳು ಬಿಟ್ಟರೆ ನೀವು ತಗೊಂಡೋಗಿ ಮೇಜರ್ ಖರ್ಚು ಮಾಡೋವಂಥ ವೆಹಿಕಲ್ ವಿಷ್ಣು ಕಾರ್ಸಲ್ಲಿ ಯಾವತ್ತೂ ಸಿಗೋಲ್ಲ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ವೆಹಿಕಲ್ ಪ್ರೈಸ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಕ್ವಾಲಿಟಿ ಇರುತ್ತೆ ಸರ್ ವೆಹಿಕಲ್. ಇದೆಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್. ಗೊತ್ತಿರುತ್ತೆ ಸರ್, ಆದ್ರೆ ಕೆಲವರು ಕಮೆಂಟ್ ಮಾಡ್ತಾರಲ್ವ, ಅವರಿಗೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ಈ ಪ್ರೈಸಿಗೆ ಬೇರೆ ಕಡೆ 2 ಲಕ್ಷಕ್ಕೆ ತಗೋತೀವಿ ಅಂತಾರೆ. 2 ಲಕ್ಷದ ಕಾರ್ ತಗೊಬನ್ನಿ ಸರ್, ನಾನು 3 ಲಕ್ಷದ ಕಾರು ಪಕ್ಕ ನಿಲ್ಸೋಣ ಸರ್. ಡಿಫ್ರೆನ್ಸ್ನ ನಾನು ಹೇಳಲ್ಲ, ನೀವೇ ಹೇಳೋಗ್ತೀರಾ ಸರ್. ಆಗ ಖಂಡಿತ ಸರ್. ಏನು ಮತ್ತೆ ಇನ್ನೊಂದು ರಿಡ್ಸ್ ಸರ್, ಅದು 2009 ಮಾಡಲು 2009 ಮಾಡಲಲ್ಲಿ ಲೆಸ್ ಡ್ರೈವನ್ ವೆಹಿಕಲ್ ಅಂತ ತೋರಿಸ್ತೆ. ಸ್ವಲ್ಪ ಹೈ ಡ್ರೈವನ್ ಇದು, 86,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಓನರ್ಶಿಪ್ ಕೂಡ ಸೆಕೆಂಡ್ ಆಗಿದೆ. ಈ ವೆಹಿಕಲ್ಲು ಬ್ಲೂ ಕಲರ್ಲಿದೆ. ಇದರಲ್ಲಿ ಪವರ್ ವಿಂಡೋಸ್ ಫಿಟ್ ಆಗಿದೆ. ಆ್ಯಕ್ಚುಲಿ LXI ವೇರಿಯಂಟಲ್ಲಿ ಪವರ್ ವಿಂಡೋಸ್ ಬರೋದಿಲ್ಲ. ಇದರಲ್ಲಿ ಪ್ರೀವಿಯಸ್ ಕಸ್ಟಮರು 2 ಡೋರ್ ಪವರ್ ವಿಂಡೋ ಮಾಡಿದ್ದಾರೆ ಫ್ರಂಟಲ್ಲಿ, ರಿಯರಲ್ಲಿ ಇಲ್ಲ. ಈ ವೆಹಿಕಲ್ ಕೂಡ ರನ್ನಿಂಗಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಸ್ಮೂತ್ ಕಂಡೀಷನ್ನು, ಅನ್ಮ್ಯಾಚಬಲ್ ಕಂಡೀಷನಲ್ಲೇ ಇದೆ. ಈ ವೆಹಿಕಲ್ನ ನಾನು ಜಸ್ಟ್ 2,20,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಮಾಡಿಸ್ಕೊಡ್ತಾ ಇದ್ದೀನಿ. 2009 ಮಾಡಲ್ಲು, 2,20,000ಕ್ಕೆ. ಹೌದು ಸರ್. ಇದ್ರದ್ದು ನವೆಂಬರ್ನಲ್ಲಿ ಫಿಟ್ನೆಸ್ ರಿನ್ಯೂವಲಿಗೆ ಬರುತ್ತೆ ಸರ್, ಅದನ್ನು ಕಸ್ಟಮರ್ ಮಾಡ್ಕೋಬೇಕು. ಇವಾಗ ನಾನು ನಂಬರ್ ಮಾಡಿಕೊಡ್ತೀನಿ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿಸಿ ನವೆಂಬರ್ದಲ್ಲಿ ನಿಮಗೆ ಫಿಟ್ನೆಸ್ ಬರುತ್ತೆ, ಅವಾಗ ನೀವು ಫಿಟ್ನೆಸ್ ರಿನ್ಯೂ ಮಾಡ್ಕೋಬೇಕು. 2,20,000 ರೂಪಾಯಿಗೆ ನಾನು ಈ ವೆಹಿಕಲ್ನ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿ. ಇದ್ರಲ್ಲಿ ಬ್ಯಾಟ್ರಿ ವೀಕ್ ಇದೆ, ಹೊಸದು ಬ್ಯಾಟ್ರಿನ ನಾನು ಇನ್ಸ್ಟಾಲ್ ಮಾಡಿ ಗಾಡಿ ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ಸರ್ ಈಗ ಪೆಟ್ರೋಲ್ ವೇರಿಯಂಟ್ ಮುಗೀತು.
ನಾನು ಹೇಳಿದ್ದು 5 6 ಇತ್ತು ಅಂತ ಒಂದು ಸೇಲ್ ಆಗಿತ್ತು ಅಂತ, ಅದರಲ್ಲಿ ಇವತ್ತು ಮತ್ತೆ 6 ಬರ್ತಾ ಇದೆ ಅಂದರೆ ಅದ್ರಲ್ಲಿ ಒಂದು ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಇದ್ದಿದ್ದರಿಂದ ನಂದು ಈಗ ನಮ್ಮ ಶೋರೂಮ್ದು 5 ವೆಹಿಕಲ್ ಇದು. ಇದು 14 ಮಾಡಲು ಸರ್, ಡೀಸೆಲ್ ವೇರಿಯಂಟು ZDI. ಓಕೆ. ಉತ್ತರಾಖಂಡ್ ರಿಜಿಸ್ಟ್ರೇಷನ್ ಇದೆ, ಡೆಹ್ರಾಡೂನ್. ನಮ್ಮ ಉತ್ತರಾಖಂಡಲ್ಲಿ ಡೆಹ್ರಾಡೂನ್ ರಿಜಿಸ್ಟ್ರೇಷನ್ ಇದೆ. ಅಲ್ಲಿ ಒಬ್ಬರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಹಿಕಲ್ ಇದು, 3 ಸ್ಟಾರ್ ಅವ್ರದ್ದು ವೆಹಿಕಲ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಆಕ್ಸಿಡೆಂಟ್ ಇಲ್ಲ. ವೆಹಿಕಲ್ ನಂಬರ್ ತೊಗೊಳ್ಬೇಕಾದ್ರೆ ನೀವು ಬರೋ ಮುಂಚೆ ಇದರಲ್ಲಿ ಶೋರೂಮ್ ಹಿಸ್ಟ್ರಿ ನೀವೇ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇದ್ರ ಮೆನ್ಷನ್ ಆಗಿಲ್ಲ. ಈ ವೆಹಿಕಲ್ನ ನಾನು 4,50,000 ರೂಪಾಯಿಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2014 ಡೀಸೆಲ್ ZDI ಮಾಡಲು, ಡೀಸೆಲಲ್ಲಿ 82,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಟೈರ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 70 to 80% ರಿಮೈನಿಂಗ್ ಥ್ರೆಡ್ಸ್ ಇದೆ. ವೆಹಿಕಲ್ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ, ಟಾಪ್ ಆ್ಯಂಡ್ ವೇರಿಯಂಟು. ಓಕೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ವಿತ್ ಅಲವಲ್ಸ್ ಇರುತ್ತೆ. ಇಂಟೀರಿಯರ್ ನಾವೆಲ್ಲ ಕಾರ್ದು ತೋರಿಸ್ತಾರೆ, ಯಾಕಂದರೆ ವಿಡಿಯೋ ಅನ್ನೆಸೆಸರಿ ಲೆಂತ್ ಆಗೋದು ಬೇಡ. ಯಾಕಂದರೆ ಹೆಂಗಿದ್ರು ಇವ್ರು ಫೋಟೋ ಕೇಳ್ತಾರಲ್ಲ ಸರ್, ಎಲ್ಲರೂ ಕೇಳ್ತಾರೆ ಸರ್. ಏನಾಗುತ್ತೆ, ಈ ಫೋಟೋ ಶೇರ್ ಮಾಡೋದ್ರಲ್ಲಿ ನಮಗೊಂದು ಬೇಸದ ವಿಚಾರ ಅಂದರೆ, ಬಿಸಿ ಇದ್ದಾಗ ಫೋನ್ ಮಾಡ್ತಾರೆ, ನಾವು ಶೇರ್ ಮಾಡ್ತೀವಿ. ತುಂಬ ಜನ 4-5 ಸರಿ ಫೋನ್ ಮಾಡ್ತಾರೆ, ಸರ್ ನಾವು ಇಂಟ್ರೆಸ್ಟ್ ಇದ್ದೀವಿ, ಫೋಟೋ ಶೇರ್ ಮಾಡಿ ಅಂತ. ನಾವು ಅವ್ರಿಗೋಸ್ಕರ ವೆಹಿಕಲ್ ನಿಂತಿರೋದು ತೆಗ್ದಾದ್ರೂ ಫೋಟೋ ತೆಗಿತೀವಿ, ಇಲ್ಲ ನಮ್ಮ ಗ್ಯಾಲರಿಲಿರೋದು ಹಾಕ್ತೀವಿ, ಆಮೇಲೆ ರೆಸ್ಪಾನ್ಸೇ ಮಾಡಲ್ಲ ಸರ್. ಓಕೆ. ನಾವು ರಿಟರ್ನ್ ಕಾಲ್ ಮಾಡಿ ಸರ್ ಫೋಟೋ ಹಾಕ್ಸ್ಕೊಂಡ್ರಲ್ಲ, ನಿಮ್ಮ ಒಪಿನಿಯನ್ ಹೇಳಿ ಅಂದರೂ ಕೂಡ ಕೇಳಿದ್ರು ಕೂಡ ಫೋನೇ ರಿಸೀವ್ ಮಾಡಲ್ಲ ಸರ್. ನಾವು ಫಸ್ಟು ಫೋನಲ್ಲಿ ಹೇಳ್ತೀವಿ ಕಂಡೀಷನ್ನ, ಸರ್ ಇದೇ ಕಂಡೀಷನ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ, ನೀವು ಬನ್ನಿ ವೆಹಿಕಲ್ ನೋಡಿ ನೇರವಾಗಿ ಬಂದು ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದ್ರೆ, ಇಲ್ಲ ಸರ್ ಫೋಟೋಸ್ ನಾನು 200 ಕಿಲೋಮೀಟರ್ ದೂರದಿಂದ ಫೋನ್ ಮಾಡ್ತಾ ಇದ್ದೀನಿ, 300 ಕಿಲೋಮೀಟರ್ ದೂರದಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋಟೋಸ್ ಬೇಕೇ ಬೇಕು ಅಂತಾರೆ. ಫೋಟೋ ಶೇರ್ ಮಾಡ್ಕೊಂಡ್ಮೇಲೆ ಒಬ್ಬರು ಬರಲ್ಲ ಸರ್. ಓಕೆ. ಉದಾಹರಣೆಗೆ ನಮ್ದೊಂದು ಮಾಡಿಫೈಡ್ ಬೊಲೆರೋ ತೋರಿಸಿದ್ವಿ ಸರ್ ಜನವರಿ ತಿಂಗಳಲ್ಲಿ. ಹೌದು. ನನ್ನ ಫ್ರೆಂಡ್ದೊಂದು ವೆಹಿಕಲ್ ಅದು ಅಂತ. ಆ ವೆಹಿಕಲ್ಲಿಗೆ ಕಡಿಮೆ ಅಂದ್ರು ಅಂತ 400ರಿಂದ 450 ಜನಕ್ಕೆ ಫೋಟೋ ಶೇರ್ ಮಾಡಿದ್ದೀನಿ ಸರ್. 400ರಿಂದ 450 ಜನಕ್ಕೆ ಫೋಟೋ ಶೇರ್ ಮಾಡಿದ್ದೀನಿ. ಒಬ್ರು ಕೂಡ ಗಾಡಿ ಬಂದು ನೋಡಿಲ್ಲ ಸರ್. ಓಕೆ. ಆ ಥರ ಆದಾಗ ಬೇಸರ ಸಂಗತಿ. ಫೋಟೋಸ್ ನೋಡೋದು ಸರ್, ಆ ಥರ ನೋಡಬೇಕು ಅಂದರೆ ವಿಡಿಯೋದಲ್ಲಿ ತೋರಿಸಿರ್ತೀವಿ, ನೋಡ್ಬೋದು. ನೀವು ನೇರವಾಗಿ ಬಂದು ನಿಮಗೆ ನಿಜವಾಗಿಯೂ ನಿಮಗೆ ಗಾಡಿ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ, ವೆಹಿಕಲ್ನ ನಾನು ತೊಗೋಬೇಕು, ಈ ವೆಹಿಕಲ್ ನನಗೆ ಇಷ್ಟ ಆಗಿದೆ ಅನ್ನೋ ಇಂಟ್ರೆಸ್ಟ್ ಇದ್ದರೆ, ನೀವು ನೇರವಾಗಿ ನಮ್ಮ ಶೋರೂಮ್ ವಿಸಿಟ್ ಮಾಡಿ. ನಿಮ್ಗಂತೂ ಮನ್ಸಿಗೆ ನೋವಾಗಲ್ಲ, ನೀವು ವಾಪಸ್ ಖಾಲಿ ಕೈಲಿ ಹೋಗಲ್ಲ. ಒಂದೇ ಅಲ್ಲ ಅಂದರೆ ಇನ್ನೊಂದು ಇಷ್ಟ ಆಗುತ್ತೆ, ತೊಗೊಂಡೋಗ್ಬೋದು. ಈ ಫೋಟೋ ಶೇರ್ ಮಾಡ್ಕೊಂಡು ನಮ್ಮ ಸಮಯ ಮತ್ತು ನಿಮ್ಮ ಸಮಯ ಎರಡನ್ನೂ ವ್ಯರ್ಥ ಮಾಡ್ಕೋಬೇಡಿ ಅಂತೇಳಿ ನನ್ನೊಂದು ರಿಕ್ವೆಸ್ಟು. ಖಂಡಿತ ಸರ್. ಮಾರುತಿ ಸುಜುಕಿ ಬಲೆನೋ ನೀವು ನೋಡ್ತಾ ಬೋದು, ಕಸ್ಟಮೈಸ್ ಅಲವಿಲ್ಸ್ ಇರೋವಂಥದ್ದು, ತುಂಬಾ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಅದು ಕೂಡ ವೈಟ್ ಕಲರು. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡೋಣ ಸರ್. ಸರ್ ಇದು 2016 ಮಾಡಲ್ ಬಲೆನೋ, ಪೆಟ್ರೋಲಲ್ಲಿ ಆಲ್ಫಾ ವೇರಿಯಂಟು. ಓಕೆ. ಬಲೆನೋದಲ್ಲಿ ಡೀಸೆಲ್ಲು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ಲು, ಪೆಟ್ರೋಲು ಅದೇ ಥರ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ಲು. ಕಂಪ್ಯಾರಿಟಿವ್ಲಿ ಡೀಸೆಲ್ ಜಾಸ್ತಿ ಬೆಲೆ ಇವತ್ತಿನ ದಿವಸದಲ್ಲಿ. ಯಾಕೆ ಮಾರುತಿನವರು ಡೀಸೆಲ್ ವೇರಿಯಂಟ್ ಸ್ಟಾಪ್ ಮಾಡಿದ ಮೇಲೆ ಪೆಟ್ರೋಲ್ಗಿಂತಲೂ ಡೀಸೆಲ್ಗೆ ಜಾಸ್ತಿ ಜನ ಲೈಕ್ ಮಾಡ್ತಾ ಇದ್ದಾರೆ. ಮೈಲೇಜ್ ಬರುತ್ತೆ ಅನ್ನೋ ಕಡೆಗೆ 25ವರೆಗೂ, ಡೀಸೆಲಲ್ಲಿ 25ವರೆಗೂ ಮೈಲೇಜ್ ಬರುತ್ತೆ, ಪೆಟ್ರೋಲಲ್ಲಿ 20 ಅಂತೂ ಗ್ಯಾರಂಟಿ ಬರುತ್ತೆ. ಆದರೆ ಇದು ಆಲ್ಫಾ ವೇರಿಯಂಟ್ ಟಾಪ್ ಎಂಡು. ಇದರಲ್ಲಿ ನಿಮಗೆ ಪ್ರೊಜೆಕ್ಟ್ ರೆಡ್ ಲೈಟಿಂದ ಹಿಡಿದು ಬಟನ್ ಸ್ಟಾರ್ಟಿಂದ ಹಿಡಿದು ಎಲ್ಲ ಫೀಚರ್ಸು ಇರುತ್ತೆ. ಈ ವೆಹಿಕಲ್ 2016 ನಾನು ಇದನ್ನು 6,50,000 ಕೋಟ್ ಮಾಡಿದ್ದೀನಿ. 6,30,000 ರೂಪಾಯಿಗೆ ಇದನ್ನು ಫೈನಲ್ ಪ್ರೈಸಾಗಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇದ್ರ ಪ್ರೀವಿಯಸ್ ಓನರು ಇದ್ರದ್ದು ಒಳ್ಳೆ ಫ್ಯಾನ್ಸಿ ನಂಬರ್ ಇಟ್ಟಿದ್ದಾರೆ. ಬನ್ನಿ ಹಿಂದೆ ತೋರ್ಸೋಣ ಇದ್ರ ನಂಬರು. ಓಕೆ. ನಾನು ನಿಮಗೆ ಫ್ಯಾನ್ಸಿ ನಂಬರ್ ಕೂಡ ತೋರಿಸ್ಕೊಡ್ತೀವಿ. ಓಕೆ. 8888. ಈ ನಂಬರ್ ನಾವು ಇವತ್ತು ಕರ್ನಾಟಕದಲ್ಲಿ ಇದೇ ನಂಬರ್ ತೊಗೋತೀನಿ ಅಂದರೆ ಸರ್ 75,000 ರೂಪಾಯಿ ಕರ್ನಾಟಕ ಗೌರ್ಮೆಂಟಿಗೆ ಯಾವುದು ನಮ್ಮ RTO ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ 75,000 ರೂಪಾಯಿ DD ತೆಗೆದುಕೊಟ್ರೆ ಈ ಥರದೊಂದು ನಂಬರ್ ಸಿಗುತ್ತೆ. ಬಟ್ ಜಾರ್ಖಂಡಲ್ಲೆಲ್ಲ ಅಷ್ಟಿಲ್ಲ, ಅದೆಲ್ಲ ಕಡಿಮೆ ಇಟ್ಟಿರ್ತಾರೆ. ಹಂಗಾಗಿ ಅವ್ರು ಫ್ಯಾನ್ಸಿ ನಂಬರ್ ತೊಗೊಂಡಿದ್ದಾರೆ. ಕರ್ನಾಟಕ ನಂಬರ್ ಬಂದಮೇಲೆ ಈ ನಂಬರ್ ಇರೋದು ಸರ್, ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಪ್ರೆಸೆಂಟ್ಲಿ ಈ ನಂಬರ್ ಗಾಡೀಲಿದೆ. ವೆಹಿಕಲ್ಲು ಅದೇ ಥರ ಒಬ್ಬರು VIP ಕಸ್ಟಮರ್ ಹತ್ರನೇ ಇದ್ದಿದ್ದು. ಅಂದರೆ ಅವರು ದೊಡ್ಡ ವೆಹಿಕಲ್ಗಳನ್ನ ಯೂಸ್ ಮಾಡ್ತಾಯಿದ್ರು, ಜೊತೆಗೊಂದು ಅವ್ರ ಮಗಂಗೆ ಏನಾಗೆ ಈ ಥರ ಚಿಕ್ಕ ವೆಹಿಕಲ್ ಕೊಟ್ಟಿದ್ರು. ಹಾಗಾಗಿ ಇದು ಗಾಡಿ ವೆಲ್ ಮೇಂಟೈನ್ಡ್ ಅಂತ ತೋರಿಸೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಕಸ್ಟಮೈಸ್ ಇದರಲ್ಲಿ ಬಲೆನೋದಲ್ಲಿ ಆಲ್ಫಾದಲ್ಲಿ ಒಂದು ಗ್ರೇ ಕಲರ್ ಮೆಟಾಲಿಕ್ ಪೇಂಟ್ ಇರುವಂಥ ಅಲಾಯ್ಸ್ ಬರುತ್ತೆ, ಅದನ್ನು ಚೇಂಜ್ ಮಾಡಿ ಕಸ್ಟಮೈಸ್ ಅಲಾಯ್ಸ್ ಹಾಕಿದ್ದಾರೆ ಅವರು. ಈ ವೆಹಿಕಲ್ 6,30,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಿದ್ದೀನಿ ಸರ್. ನನಗಿಲ್ಲ ಡೀಸೆಲಲ್ಲಿ ಬೇಕು ಅಂದರೆ ಇವತ್ತು ಗಾಡಿ ಸ್ಟಾಕಲ್ಲಿಲ್ಲ. ಎಲಿಫೆಂಟ್ ಗ್ರೇ ಅಂತ ಗ್ರಾನೈಟ್ ಗ್ರೇ ಅಂತ ಕರಿತೀವಿ ಇದರಲ್ಲಿ ಬಲೆನೋದಲ್ಲಿ ಕಲರು. ಆ ಕಲರು 17 ಮಾಡಲ್ಲು, ಡೆಲ್ಟಾ ವೇರಿಯಂಟು, 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಡೀಸೆಲಲ್ಲಿ. ಈ ವಿಡಿಯೋ ಅಪ್ಲೋಡ್ ಆಗಿ ಒಂದು 2-3 ಡೇಸಲ್ಲಿ ಬರುತ್ತೆ. ಎಲ್ಲೂ ಕೂಡ ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟಲ್ಲಿರೋ ವೆಹಿಕಲ್ಲು, ಡೆಲ್ಲಿ ರಿಜಿಸ್ಟ್ರೇಷನ್ಲಿದೆ. ವಿತ್ ಕರ್ನಾಟಕ ನಂಬರು 6,50,000 ರೂಪಾಯಿಗೆ ನಾನು ಡೀಸೆಲ್ ವೇರಿಯಂಟ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಡೀಸೆಲ್ ಒಂದು. ಹೌದು. ಓಕೆ ಸರ್. ಅಲ್ಲ ಕಡಿಮೆ ಹೊಡ್ರದ್ದು ಹ್ಯಾಚ್ ಬ್ಯಾಕ್ ಸಿಗುತ್ತೆ, ಸೆಡನ್ ಸಿಗುತ್ತೆ, ಬಟ್ ಹಳೆ ಫ್ಯಾಮಿಲಿ ಕಾರ್ ಸಿಗುತ್ತಾ ಅಂತ ಕೇಳಿದ್ರೆ ನಿಮ್ಮ ಹತ್ರ ಅದಕ್ಕೂ ಕೂಡ ಆನ್ಸರ್ ಇದೆ ಅಲ್ಲ ಸರ್? ಖಂಡಿತ ಸರ್. ಓಕೆ, ತೋರಿಸ್ಬಿಡೋಣ ಸರ್. ತೋರಿಸ್ಬಿಡೋಣ ಸರ್. ಇದು 2004 ಮಾಡಲಲ್ಲಿ ಸ್ಕಾರ್ಪಿಯೋ SLX ವೇರಿಯಂಟು. ಓಕೆ. ಸ್ಕಾರ್ಪಿಯೋ SLX ಅಂದರೆ ಅವತ್ತಿನಲ್ಲಿ 4 ಮಾಡಲಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಸಿಲ್ವರ್ ಕಲರ್ಲಿದೆ. ಇದಕ್ಕೊಂದು ಅವತ್ತು ಟ್ಯಾಗ್ ಲೈನೇ ಕೊಟ್ಟಿದ್ರು, ನಥಿಂಗ್ ಈಸ್ ಇಂಪಾಸಿಬಲ್ ಅಂತ. ಸ್ಕಾರ್ಪಿಯೋ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ. ಇದ್ರ ಮುಂದೆ ಯಾವುದು ಕೂಡ ಪಾಸಿಬಲ್ ಇಲ್ಲ, ಆಗದೇ ಇಲ್ಲ ಅನ್ನೋದಿಲ್ಲ, ಎಲ್ಲವೂ ಗಾಡಿಯಿಂದ ಪಾಸಿಬಲ್ ಅನ್ನೋ ಒಂದು ಟ್ಯಾಗ್ ಲೈನ್ ಇತ್ತು.
ಇವತ್ತು ಕೂಡ ಅದೇ ತರ 24,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. ಇದು ಆಕ್ಚುಲಿ 21,000 ಕಿಲೋಮೀಟರ್ ಇದ್ದಿದ್ದ ವೆಹಿಕಲ್ನ ನಾನು ತೊಗೊಬಂದಿ ಸರ್. ವೆಹಿಕಲ್ ಇದು ಬೆಂಗಳೂರಲ್ಲಿತ್ತು. 21,000 ಕಿಲೋಮೀಟರ್ ವೆಹಿಕಲ್ ತೊಗೊಬಂದು ನಮ್ಮ ಬ್ರದರ್ ಒಬ್ರು, ನಮ್ಮ ದೊಡ್ಡಪ್ಪನ ಮಗ ಯೂಸ್ ಮಾಡ್ತಾ ಇದ್ರು. ಟ್ರಾನ್ಸ್ಫರ್ ಮಾಡೋದಲ್ಲೇ ಸೇಲ್ ಮಾಡೋ ಒಂದು ಅವಕಾಶ ಇತ್ತು. ಹೀಗೆ ಮಧ್ಯದಲ್ಲಿ ಯಾವತ್ತೋ ಒಂದು ದಿವಸ ಸಿದ್ಲಿಂಗು ಪಿಕ್ಚರ್ ನೋಡ್ಬಿಟ್ಟು ಸರ್, ಆ ಸಿದ್ಲಿಂಗು ಪಿಕ್ಚರ್ ನೋಡಿದಾಗ ಅದು ಒಂದು ಹಳೆ ಕಾರಿನ ವಿಚಾರವಾಗಿ ಅವ್ರ ತಂದೆ ಸೇಲ್ ಮಾಡಿರ್ತಾರೆ. ನಮ್ಮ ಹೀರೋ ನಟ ಯೋಗೀಶ್ವರ್ ಅದಂಗೆ ಪರ್ಚೇಸ್ ಮಾಡಿರ್ತಾರೆ. ಅವ್ರ ತಂದೆ ಮರಣದ ನಂತರ ಅವ್ರ ಮಗ ಬಂದು ಕಾರ್ ನಂದು ಅಂತೇಳಿ ತಗೊಂಡೋಗ್ತಾರೆ. ಆ ಥರದ್ದು ಒಂದು ಕ್ರಿಯೇಟ್ ಆಗಬಾರ್ದು ಅಂತ ನಮ್ಮ ದೊಡ್ಡಪ್ಪನ ಮಗನ ಹೆಸರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ಸರ್. ಹಂಗಾಗಿ ಸೆಕೆಂಡ್ ಓನರ್ ಆಗಿದೆ. 2004 ಮಾಡಲು, ಜಸ್ಟ್ 24,000 ಓಡಿದೆ. ಎಲ್ಲವೂ 4 ಬ್ರ್ಯಾಂಡ್ ನ್ಯೂ ಯೋಕೋಮಾ ಟೈರ್ ಹಾಕ್ಸಿದ್ದಾರೆ. ಒರಿಜಿನಲ್ ಟು ಒರಿಜಿನಲ್ ಸರ್, ಯಾವುದೇ ಕೂಡ ರಿಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟ್ ಇಲ್ಲ ಸರ್. ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 3 ಲಕ್ಷ ರೂಪಾಯಿ ಬಂದ್ರೆ ನಾನು ಈ ವೆಹಿಕಲ್ ಕೊಡ್ತೀನಿ ಸರ್. ಇದ್ರಲ್ಲಿ ಬಂದು CRD ಇಂಜಿನ್ ಬರಲ್ಲ, ಇಲ್ಲ ಎಮಾಕ್ ಇಂಜಿನ್ ಬರಲ್ಲ. SZ ಅಂತ ಹೇಳ್ಬಿಟ್ಟು ಫಸ್ಟ್ ಜನರೇಷನ್ ಇಂಜಿನ್ನು, 100 BHP ಇಂಜಿನ್ ಬರ್ತಾ ಇತ್ತು. ಅದೇ ಇಂಜಿನ್ ಇರೋದ್ರಲ್ಲಿ ತುಂಬ ಸ್ಮೂತ್ ಇದೆ ವೆಹಿಕಲ್ ಡ್ರೈವ್ ಮಾಡೋದು ಕೂಡ. ಏನಾದರೂ ತುಂಬ ಇಂಟ್ರೆಸ್ಟೆಡ್ ಪರ್ಸನ್ ಇದೆ, ಇದೆಲ್ಲ ಫ್ಯಾನ್ಸಿ ವೆಹಿಕಲ್ ಥರ ಸರ್. ಇದೆಲ್ಲ ಮಾರ್ಕೆಟಲ್ಲಿ 2 ಲಕ್ಷ ರೂಪಾಯಿಗೆ 1.5 ಲಕ್ಷ, ನಿಮ್ಮ ರೀಲ್ಸಲ್ಲೇ ನೋಡಿದ್ದೀನಿ ನಾನು, 1.5 ಲಕ್ಷಕ್ಕೆಲ್ಲ ಸೇಲ್ ಮಾಡ್ತಿರೋ. ಇದು ಆ ವೆಹಿಕಲ್ ಅಲ್ಲ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್, ಆ ವೆಹಿಕಲ್ ಅಲ್ಲ. ಒಳ್ಳೆ ಫ್ಯಾನ್ಸಿ ವೆಹಿಕಲ್. ಯಾರು ಈ ಸ್ಕಾರ್ಪಿಯೋ ಲವರ್ಸ್ ಅಂತ ಇದ್ರೆ, ಹಳೇದು ಈ ಒಂದು SZ ಇಂಜಿನ್ದು ಲವರ್ಸ್ ತುಂಬ ಇದ್ದಾರೆ ಸರ್. ಇದ್ರದ್ದು ಡೈರೆಕ್ಟ್ ಇಂಜೆಕ್ಷನ್ ವೆಹಿಕಲ್. ಇದು ಇದರ ಯಾವುದೇ ರೀತಿ ಸೆನ್ಸರ್ಸ್ ಇರಲ್ಲ, ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸ್ ಇರಲ್ಲ. ಡೈರೆಕ್ಟ್ DI ಇಂಜಿನ್ ಅಂತ ಡೈರೆಕ್ಟ್ ಇಂಜೆಕ್ಷನ್ ವೆಹಿಕಲ್. ಮೇಂಟೆನೆನ್ಸ್ ಕಂಪ್ಲೀಟ್ ಫ್ರೀ ಇರುತ್ತೆ ವೆಹಿಕಲ್. ರಿಯರಲ್ಲಿ ನಿಮಗೆ ರಿಗಿಡ್ ಸಸ್ಪೆನ್ಷನ್, ಬ್ಲೇಡ್ ಸೆಟ್ ಬರುತ್ತೆ. ಹಾಗಾಗಿ ಯಾರಾದರೂ 3 ಲಕ್ಷ ರೂಪಾಯಿ ನಾನು ಫೈನಲ್ ಪ್ರೈಸ್ ಅನ್ಕೊಂಡಿದ್ದೀನಿ. ತುಂಬ ಇಂಟ್ರೆಸ್ಟೆಡ್ ಪರ್ಸನ್ನು, ಅವರು ಈ ವೆಹಿಕಲ್ನ ಇಟ್ಕೊಳ್ಳೋ ಅಂತ ಒಂದು ಇಂಟ್ರೆಸ್ಟ್ ಅವ್ರಿಗೆ ಇದೆ ಅನಿಸಿದ್ರೆ ಸಣ್ಣ ಪುಟ್ಟ ನೆಗೋಷಿಯೇಷನ್ ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಹ್ಯುಂಡೈ ಸ್ಯಾಂಟ್ರೋ. ಹೌದು ಸರ್. ಸ್ಮಾಲ್ ಬಡ್ಜೆಟ್ ಕಾರಲ್ಲಿ, ಒಂದು ಫ್ಯಾಮಿಲಿ ಕಾರ್ಗಳಲ್ಲಿ ನಮ್ಮ ಹತ್ರ ಆಲ್ಟೋ, ಸ್ಯಾಂಟ್ರೋ, ವ್ಯಾಗನರ್ ಈ 3 ಕೂಡ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ಸು. ಅಂದರೆ 2 ಲಕ್ಷ ಬಡ್ಜೆಟ್ ಒಳಗಡೆ ಬರ್ತವೆ. ಫ್ಯಾಮಿಲಿಗೆ ಒಂದು ಪೆಟ್ರೋಲ್ ಕಾರು, 5 ಜನ ಹೋಗೋಕ್ಕಂತ ಅವಕಾಶ ಇರಬೇಕು, ಮೇಂಟೆನೆನ್ಸ್ ಕಡಿಮೆ ಇರಬೇಕು ಅನ್ನೋದ್ರಲ್ಲಿ ಆಲ್ಟೋ, ಸ್ಯಾಂಟ್ರೋ, ವ್ಯಾಗನರ್ ಈ 3 ಕೂಡ ಬರ್ತವೆ. ಇವತ್ತು ನಮ್ಮ ಹತ್ರ ಆಲ್ಟೋ ಒಂದು ಸಿಂಗಲ್ ವೆಹಿಕಲ್ಲು ಅವೈಲೇಬಲ್ ಇದೆ. ಸ್ಯಾಂಟ್ರೋ ಇವಾಗ ಒಂದಿದೆ. ಇನ್ನೂ 2 ವೆಹಿಕಲ್ ಲೆಸ್ ಡ್ರೈವನ್ ಬರೋದಿದೆ, ಅದನ್ನು ಕೂಡ ಡೀಟೇಲ್ ಹೇಳ್ತೀನಿ. ಇದು ಒಂದು ಸ್ವಲ್ಪ ಜಾಸ್ತಿ ಡ್ರೈವನ್ ಆಗಿರೋದು. ಓನರ್ಶಿಪ್ ಸಿಂಗಲ್ ಇದೆ. 2009 ಮಾಡಲು. ಫಿಟ್ನೆಸ್ ರಿನ್ಯೂವಲ್ ಆಗಿದೆ, 5 ವರ್ಷದ ಫಿಟ್ನೆಸ್ ರಿನ್ಯೂವಲ್ ಆಗಿದೆ 2 ಮಂತ್ಸ್ ಎಗೋ. ಈ ವೆಹಿಕಲ್ 75,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಟೈರ್ಸ್ ಎಲ್ಲ ಒಂದು 50% ಅಷ್ಟು ಬಟನ್ ಇದೆ. ಈ ವೆಹಿಕಲ್ ನಂದು ಕೋಟೆಡ್ ಪ್ರೈಸ್ ಬಂದು 190. ಇದನ್ನು 180ಗೆ ನಾನು ಫೈನಲ್ ಆಗಿ ಕ್ಲೋಸ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, 180, 1,80,000. ನಿಮ್ಗೆ ಅದರಲ್ಲಿ ಸರ್ ಇದರ ಫಿಟ್ನೆಸ್ ರಿನ್ಯೂವಲ್ ಮಾಡಬೇಕು ಅಂದರೆ ಬೆಂಗಳೂರಲ್ಲಿ 13,000 ರೂಪಾಯಿ ಖರ್ಚಾಗುತ್ತೆ. ನಿಮ್ಗೆ ಅಲ್ಲಿಗೆ 1.25 ಲಕ್ಷಕ್ಕೆ ಗಾಡಿ ಸಿಕ್ತಂಗೆ ಇದು. ಓಕೆ, ಮತ್ತೆ ಇನ್ನೆರಡು ಗಾಡಿ ಸರ್? ಸರ್ ಇನ್ನೆರಡು ಗಾಡಿಲಿ ಒಂದು ವೈಟ್ ಕಲರ್ ಗಾಡಿ ಬರ್ತಾ ಇದೆ. 2011 ಮಾಡಲು, GLS ಮಾಡಲದು. 11,000 ಕಿಲೋಮೀಟರ್, 11 ಮಾಡಲು 11,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ವೈಟ್ ಕಲರು. ಆ ಗಾಡಿ ನಿಮಗೆ 2,25,000 ರೂಪಾಯಿಗೆ ಫೈನಲ್ ಆಗಿ ಕ್ಲೋಸ್ ಆಗುತ್ತೆ. ಇನ್ನೊಂದು ವೆಹಿಕಲ್ ಸಿಲ್ವರ್ ಕಲರ್ ಬರ್ತಾ ಇದೆ, ಸ್ಯಾಂಟ್ರೋ. ಅದು ಕೂಡ 2011 ಮಾಡಲು, 8,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 2011 ಮಾಡಲು. ಅದು ನಿಮಗೆ 2,30,000 ರೂಪಾಯಿ ಕ್ಲೋಸ್ ಆಗುತ್ತೆ. 2,25,000 ವೈಟು, 2,30,000 ರೂಪಾಯಿ ಸಿಲ್ವರು. ಒಂದು ಗಾಡಿ ವೈಟ್ ಕಲರ್ 11,000 ಓಡಿದೆ, ಸಿಲ್ವರ್ ಗಾಡಿ 8,000 ಓಡಿದೆ. 8,000 ಓಟ್ರೆ ಸ್ಯಾಂಟ್ರೋ ಅಲ್ಲಿಗೆ ನಿಮ್ಮ ಹತ್ರ ಸಿಗುತ್ತೆ. ಓಕೆ, ಸೂಪರ್ ಸರ್. ಸರ್ ಇದು 2015 ಮಾಡಲು ಸ್ವಿಫ್ಟು. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದು ಸರ್, ಒಂದು 15,000 ಕಿಲೋಮೀಟರ್ ಓಡೋದು ಬರುತ್ತೆ ಅಂತ. ಲಾಸ್ಟ್ ಟೈಮ್ ನಾನು 31,000 ಓಡಿರೋದು ಒಂದು ಗ್ರೇ ಕಲರ್ ಗಾಡಿ ತೋರಿಸುವಾಗ ಈ ಗಾಡಿ ಡೀಟೇಲ್ ಹೇಳಿದ್ದೆ ನಾನು. ಅವಾಗ ಇದ್ರ ಗಾಡಿ ಇನ್ನೂ ಬಂದಿರಲಿಲ್ಲ, ಇವಾಗ ಬಂದು ಪಾಲಿಶ್ ಎಲ್ಲ ಆಗಿ ಬಂದಿದೆ. 15 ಮಾಡಲು, 2015 ಮಾಡಲು, 15,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿದೆ. ಸಿಂಗಲ್ ಓನರು. ಬಿಹಾರದ ಪಾಟ್ನಾ ನಂಬರ್ಲಿದೆ. ಇದನ್ನು ನಾನು ಕರ್ನಾಟಕ ನಂಬರ್ ಜೊತೆ 4,85,000 ರೂಪಾಯಿಗೆ ಫೈನಲ್ ಆಗಿ ಕ್ಲೋಸ್ ಮಾಡಿಕೊಡ್ತಾ ಇದ್ದೀನಿ. ಸರಿ ನಾನು ಗ್ರೇ ಕಲರ್ನು ಇದೇ ಪ್ರೈಸ್ ಹೇಳಿದ್ದೆ, 4,85,000 ರೂಪಾಯಿನ. ಲಿಟ್ಲು ಬಿಟ್ಟು ಅದರಲ್ಲೊಂದು 5,000 ಡಿಫ್ರೆನ್ಸಲ್ಲಿ ಆ ವೆಹಿಕಲ್ ಕೊಟ್ಟಿದ್ದೀನಿ. ಯೂಟ್ಯೂಬ್ ಕಸ್ಟಮರೇ ತಗೊಂಡಿದ್ದಾರೆ. ಈ ವೆಹಿಕಲ್ಲು 15,000 ಕಿಲೋಮೀಟರ್ ಓಡಿದೆ. ಈ ಯೂಟ್ಯೂಬ್ ಅಪ್ಲೋಡ್ ಆಗಿ ನೀವು ನೋಡೋಷ್ಟಲ್ಲಿ ಗಾಡಿ ಇರುತ್ತೋ ಇಲ್ಲೋ, ಫಸ್ಟ್ ದಿವಸ ಕಾಲ್ ಮಾಡಿದ್ರೆ ಬುಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. 15,000 ಓಡಿರೋಂಥ ಸ್ವಿಫ್ಟು ಫ್ಯಾಮಿಲಿ ಕಾರು, ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ರೇಟೆಡಲ್ಲಿರೋಂಥ ಗಾಡಿ, ಪೆಟ್ರೋಲ್ ವೇರಿಯಂಟು. ಈ ಶೇಪಿಗೆ ವ್ಯಾಲ್ಯೂ ಇರೋದಂತೂ ತುಂಬ ಜನಕ್ಕೆ ಗೊತ್ತು. ಇದ್ರ ನೆಕ್ಸ್ಟ್ ಶೇಪ್ ಬಂತು ಆಪಲ್ ಶೇಪ್, ಅದಕ್ಕೆ ಅಷ್ಟು ಕಡಿಮೆ ಫ್ಯಾನ್ ಫಾಲೋವರ್ಸು, ಇದಕ್ಕೆ ಜಾಸ್ತಿ ಇರೋದು ಅಂತ ಗೊತ್ತು. 4,85,000 ರೂಪಾಯಿಗೆ 15,000 ಓಡಿರೋಂಥ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಸ್ವಿಫ್ಟು ನಿಮ್ದಾಗಿಸ್ಕೋಬೋದು. ಓಕೆ ಸರ್. ಸೆಕೆಂಡ್ ಜನ್ರೇಷನ್ ಸ್ವಿಫ್ಟ್ ತೋರಿಸಿದ್ವಿ. ಫಸ್ಟ್ ಜನ್ರೇಷನ್ ಸ್ವಿಫ್ಟ್ ಕೂಡ ತುಂಬ ಜನ ಲೈಕ್ ಮಾಡ್ತಾರೆ. ಅಂದರೆ ಬಡ್ಜೆಟಲ್ಲಿ ನಮಗೆ ಸ್ವಿಫ್ಟ್ ಕಾರೇ ಬೇಕು ಸರ್, ಬಡ್ಜೆಟಲ್ಲಿ ಇರಬೇಕು ನಮಗೆ ಅನ್ನೋರಿಗೆ. ಬೆಸ್ಟ್ ವ್ಯಾಲ್ಯೂ, ಬೆಸ್ಟ್ ಕಂಡೀಷನ್ಲಿರುವಂಥ ವೆಹಿಕಲ್ ಸರ್. 2006 ಮಾಡಲು, 2006 ಮಾಡಲು, VXI ವೇರಿಯಂಟು, 1.3 ಇಂಜಿನ್ ಬರುತ್ತೆ ಇದರಲ್ಲಿ. ಸಿಂಗಲ್ ಓನರ್ಶಿಪ್ಪು, ಜಸ್ಟ್ 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ. ಈಗಲೂ ಕೂಡ ನಿಮಗೆ ಸಸ್ಪೆನ್ಷನಿಂದ ಹಿಡಿದು ಬ್ರ್ಯಾಂಡ್ ನ್ಯೂ ಟೈರ್ಸಿಂದ ಹಿಡಿದು ಎಲ್ಲ ಶೋರೂಮಲ್ಲೇ ಸರ್ವಿಸ್ ಆಗಿ ಫಿಟ್ ಆಗಿದೆ. ರನ್ನಿಂಗ್ ಅಂತೂ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಆ ಥರನೇ ರನ್ನಿಂಗ್ ಇದೆ. ಯಾರೆಲ್ಲ ಈ ಓಲ್ಡ್ ಶೇಪ್ ಸ್ವಿಫ್ಟಲ್ಲಿ ಪೆಟ್ರೋಲ್ ಕಾರು ಬಡ್ಜೆಟಲ್ಲಿ ಇರಬೇಕು, ನಮ್ಮ ಮನೇಲಿ ಸ್ವಿಫ್ಟೇ ಇರಬೇಕು, ಆಲ್ಟೋ ನನಗೆ ರಿಡ್ಸು ವ್ಯಾಗನರ್ ಎಲ್ಲ ಬೇಡ ಸರ್, ಸ್ವಿಫ್ಟೇ ಇರಬೇಕು ಅನ್ನೋರಿಗೆ ಇದು ಬೆಸ್ಟ್ ವೆಹಿಕಲ್. ಸಿಲ್ವರ್ ಕಲರಲ್ಲಿದೆ. 2,35,000 ರೂಪಾಯಿಗೆ ಫಿಟ್ನೆಸ್ ಆಲ್ರೆಡಿ ರಿನ್ಯೂವಲ್ ಆಗೋಗಿದೆ. ಫಿಟ್ನೆಸ್ ರಿನ್ಯೂವಲ್ ಆಗಿದೆ. FC ಕೂಡ ರನ್ನಿಂಗ್ ಇರೋ ವೆಹಿಕಲ್, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರೋ ವೆಹಿಕಲ್ಲು. ಟೈರ್ಸು ಬ್ರ್ಯಾಂಡ್ ನ್ಯೂ ಇದೆ.
ಕ್ಲಚ್ಚು ಹೊಸದು ಹಾಕಿದ್ದಾರೆ, ಸಸ್ಪೆನ್ಷನ್ ಹೊಸದು. ನೀವು ತೊಗೊಂಡೋದ್ರೆ ಏನು ಎಕ್ಸ್ಪೆನ್ಸ್ ಮಾಡೋಂಥ ಖರ್ಚಿಲ್ಲ ಇದರಲ್ಲಿ, ಆ ಥರದ ದೊಡ್ಡ ಖರ್ಚುಗಳು ಯಾವೂ ಇಲ್ಲ. ನೀವೇನಾದರೂ ಬೇಕು ಅಂದರೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಆಯಿಲ್ ಚೇಂಜ್ ಆ ಥರದ್ದು ಏನಾದ್ರು ಮಾಡ್ಕೋಬೋದು. 2,35,000 ರೂಪಾಯಿಗೆ ಒಳ್ಳೆ ಕಂಡೀಷನ್ ಸ್ವಿಫ್ಟು ನಿಮ್ಮ ಮನೆಯಲ್ಲಿ ಇಟ್ಕೋಬೋದು. ಓಲ್ಡ್ ಶೇಪ್ ಆಗಿರ್ಬೋದು, ಬಟ್ ಕಂಡೀಷನ್ ಅಂತೂ ಅನ್ಮ್ಯಾಚಬಲ್ ಆಗಿದೆ. ಓಕೆ, 2,35,000 ಸಿಂಗಲ್ ಓನರು. ಓಕೆ, 2006 ಮಾಡಲಿ ನಿಮ್ಗೆ ಸಿಂಗಲ್ ಓನರ್ ತುಂಬ ಕಡಿಮೆ ಸಿಗೋದು. ಬಟ್ ಈ ಪ್ರೆಸ್ಟಿಂಗ್ ಕಂಡೀಷನ್ ಇರೋ ವೆಹಿಕಲ್ಸ್ ಡೆಂಟ್ಗಳಿರ್ತವೆ, ಇಲ್ಲ ಸ್ಕ್ರಾಚಸ್ ಆಗಿರುತ್ತೆ, ತುಂಬ ರೀಪೇಂಟ್ಸ್ ಆಗಿರ್ತವೆ. ಓಲ್ಡ್ ಮಾಡಲು ಅಂದಾಗ ಈಗ 2006 ಮಾಡಲು ಅಂತ ನಿಮ್ಗೆ ಆಲ್ರೆಡಿ 18 ಇಯರ್ಸ್ ವೆಹಿಕಲ್ಲು, ತುಂಬ ರೀಪೇಂಟ್ಸ್ ಆಗಿರೋಂಥ ವೆಹಿಕಲ್ಲೇ ಜಾಸ್ತಿ ಸಿಗೋದು. ಈ ಥರ ಒರಿಜಿನಾಲಿಟಿ ಇರೋ ವೆಹಿಕಲ್ ತುಂಬ ರೇರಾಗಿ ಸಿಗ್ತದೆ. ಆ ಥರದ್ರಲ್ಲಿ ಇದೊಂದು ಗಾಡಿ ಕೂಡ. ಓಕೆ ಸರ್, ಬಡವರ ಬಂದು 800 ಬಿಟ್ಟರೆ ನೆಕ್ಸ್ಟ್ ಜನಕ್ಕೆ ಆಲ್ಟೋನೇ ಫೇವ್ರೇಟ್ ಗಾಡಿ. ಹೌದು, ಆಲ್ಟೋದಲ್ಲಿ ಇದು LXi ವೇರಿಯಂಟ್ 2009 ಮಾಡಲು LXi ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಬರ್ತದೆ. ಮ್ಯೂಸಿಕ್ ಸಿಸ್ಟಮ್ ಬಂದು ಲೇಟೆಸ್ಟಾಗಿ ಏನು ಒಂದು ಮಿಡ್ಲ್ ರೇಂಜಲ್ಲೆಲ್ಲ ಹಾಕ್ತಾರೆ, ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್. ಅಥವಾ ಮ್ಯೂಸಿಕ್ ಸಿಸ್ಟಮ್ ಇದೆ, ಫೋನಿಂದ ಕನೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡೋದಕ್ಕೆ ಅಷ್ಟು ಸಾಕು ಅನ್ಕೋತೀನಿ ಈ ಚಿಕ್ಕ ಗಾಡಿಗೆ. ಈ ವೆಹಿಕಲ್ ನಿಮಗೆ 1,90,000 ರೂಪಾಯಿಗೆ, ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ, ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇರೋದು, ವಿತ್ ನಂಬರ್ ನಿಮಗೆ 1,90,000 ರೂಪಾಯಿ ಕ್ಲೋಸ್ ಮಾಡಿಕೊಡ್ತೀನಿ. ಟೈರ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನು. ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ 1,90,000 ರೂಪಾಯಿಗೆ 2009 ಮಾಡಲು ಗಾಡಿ ನಾನು ಕೊಡ್ತೀನಿ. ಓಡಿರೋದು ಸರ್ ಇದು? ಸರ್ ಇದು 48,000 ಓಡಿದೆ. ಸಾರಿ, ಮತ್ತೊಂದು ಡೀಟೇಲ್ ಮಿಸ್ ಆಯಿತು. ಫಿಟ್ನೆಸ್ ರಿನ್ಯೂವಲ್ ಆಗಿಲ್ಲ ಸರ್. ಫಿಟ್ನೆಸ್ನ 5 ವರ್ಷದ ರಿನ್ಯೂವಲ್ ನಾನು ಮಾಡಿಕೊಡ್ತೀನಿ. ಓಕೆ, ಮಾಡಿಕೊಡ್ತೀರಾ? ನಾನು 5 ವರ್ಷದ ಮಾಡಿಕೊಡ್ತೀನಿ. ಫಿಟ್ನೆಸ್ ಈ ವೆಹಿಕಲ್ದಲ್ಲಿ, ಇನ್ನೊಂದು ವೆಹಿಕಲ್ದು ಲ್ಯಾಪ್ಸ್ ಆಗಿ ರಿನ್ಯೂವಲ್ ಆಗಿದ್ದು. ಈ ವೆಹಿಕಲ್ದು ಈಗ ನೆಕ್ಸ್ಟ್ ಮಂತ್ ಬರ್ತದೆ ಆಗಸ್ಟಲ್ಲಿ. ಫಿಟ್ನೆಸ್ ರಿನ್ಯೂವಲ್ ಮಾಡ್ಕೊಡೋದು ಸೇರಿ ನಾನು 190 ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ ಸರ್. ಮಾರುತಿ ಸುಜುಕಿ ವಿಟಾರಾ ಬ್ರೆಜಾ K13 ಅಂದರೆ ಲೋಕಲ್ ಹಾಸನ್ ಪಾಸಿಂಗ್ ಬ್ರ್ಯಾಂಡ್ ವಿಟಾರಾ ಬ್ರೆಜಾ ಇದು. ಓಕೆ, K13 ನಮ್ಮ ಹಾಸನ್ದೇ ಲೋಕಲ್ ಪಾಸಿಂಗ್ ವೆಹಿಕಲ್ ಇದು. 2023 ಮಾಡಲ್ ವೆಹಿಕಲ್ ಸರ್ ಇದು. ಬೇಸಿಕ್ ವೇರಿಯಂಟ್, ಸಿಗ್ಮಾ ವೇರಿಯಂಟು. ಸಿಗ್ಮಾ ವೇರಿಯಂಟ್ ಅಂತ ತಗೊಂಡು ಡೆಲ್ಟಾ ವೇರಿಯಂಟಿಗೆಲ್ಲ ಏನೇನು ಬೇಕು ಆ ಥರ ಅಪ್ಗ್ರೇಡ್ ಮಾಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಬರಲ್ಲ, ಸಿಗ್ಮಾದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆಗಿದೆ, ಹೆಡ್ಲೈಟ್ ಎಲ್ಲ ಅಪ್ಗ್ರೇಡ್ ಆಗಿದೆ. ಅಕ್ಸೆಸರೀಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಮೋರ್ ದ್ಯಾನ್ 80,000 ಇದಕ್ಕೆ ಅಕ್ಸೆಸರೀಸ್ ಫಿಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ಡಿಫಾಗರು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರು, ಎಲೆಕ್ಟ್ರಿಕಲಿ ಫೋಲ್ಡಬಲ್, ಮ್ಯಾನ್ಯಲಿ ಫೋಲ್ಡಿಂಗ್ ಎಲ್ಲ ಎಲೆಕ್ಟ್ರಿಕಲಿ ಫೋಲ್ಡಬಲ್ ಸಿಗುತ್ತೆ. 2 ಏರ್ ಬ್ಯಾಗ್ ಸಿಗುತ್ತೆ, ABS ಸಿಗುತ್ತೆ. ರಿಯರ್ ವೈಪರ್ ಎಲ್ಲ ಬರಲ್ಲ ಸಿಗ್ಮಾ ವೇರಿಯಂಟಲ್ಲಿ. 20,000 ಕಿಲೋಮೀಟರ್ ಡ್ರೈವನ್ ಆಗಿದೆ ವೇರಿಯಂಟ್. ಇದು ಪೆಟ್ರೋಲಲ್ಲೇ ಬರೋದು. ಗ್ರ್ಯಾಂಡ್ ವಿಟಾರಾ ಬ್ರೆಜಾ ಏನಿದೆ ಇದು ಪೆಟ್ರೋಲ್ ಬರೋದು, ಡೀಸೆಲ್ ಬರಲ್ಲ. 20,000 ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ ಇದು. ನಿಮಗೆ ವಿಷ್ಣು ಕಾರ್ಸಲ್ಲಿ 13.5 ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ಏನಾದರೂ ಇಂಟ್ರೆಸ್ಟ್ ಇರೋರು ಬಂದರೆ ಶೋರೂಮ್ ರೇಟ್ 14 ಲಕ್ಷ ಚೇಂಜು ಪ್ಲಸ್ 80,000 ಎಕ್ಸ್ಪೆನ್ಸ್ ಆಗಿದೆ ಅಂದರೆ 15 ಲಕ್ಷ ಕ್ರಾಸ್ ಆಗಿದೆ. ಅವ್ರ ಎಕ್ಸ್ಪೆಕ್ಟೇಷನ್ 13.5 ಇದೆ. ಯಾರೋ ಇಂಟ್ರೆಸ್ಟ್ ಇರೋರು ಬಂದರೆ ನಾನು ಇದನ್ನು ಲಿಟ್ಲ್ ಬಿಟ್ ನೆಗೋಷಿಯಬಲಲ್ಲಿ ಬೆಸ್ಟ್ ಪ್ರೈಸಲ್ಲಿ ಇದನ್ನು ಕ್ಲೋಸ್ ಮಾಡಿಸ್ಕೊಡ್ತೀನಿ. 23 ಮಾಡಲು 9 to 10 ಮಂತ್ಸ್ ಆಗಿದೆ, ಇನ್ನೂ ಇಯರ್ ಕ್ರಾಸ್ ಆಗಿಲ್ಲ. 9 ರಿಂದ 10 ತಿಂಗಳು ಆಗಿದೆ. 20,000 ಕಿಲೋಮೀಟರ್ ಕ್ಲಾಕ್ ಆಗಿದೆ. ವೆಹಿಕಲ್ ನೋಡ್ತಾ ಇರ್ಬೋದು, ಯಾವುದೇ ಥರ ಡ್ಯಾಮೇಜಸ್ ಆಗಿಲ್ಲ, ಡೆಂಟ್ಸ್ ಇಲ್ಲ, ಸ್ಕ್ರಾಚಸ್ ಇಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಹೊಸ ವೆಹಿಕಲ್ಲೂ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ನಿಮಗೆ ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಬಟನ್ ಸ್ಟಾರ್ಟ್ ಎಲ್ಲ ಕಂಪ್ನಿಯಿಂದನೇ ಬಂದುಬಿಡುತ್ತೆ. ನಾನು ನಿಮಗೆ ಫುಲ್ ಕಂಪ್ಲೀಟ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. 8 to 10 ಮಂತ್ಸ್ ಓಲ್ಡ್ ವೆಹಿಕಲ್ ಅಂದರೆ ಇಷ್ಟೆಲ್ಲ ನೋಡೋ ಅವಶ್ಯಕತೆ ಇರಲ್ವಲ್ಲ ಸರ್? ಖಂಡಿತ ಸರ್. ಕೆಲವ್ರದ್ದೊಂದು ಆಕ್ಸಿಡೆಂಟ್ ಆಗ್ಬಿಡ್ತವೆ ಸರ್, ಏನು ಮಾಡೋಕ್ಕಲ್ಲ. ಆಕ್ಸಿಡೆಂಟ್ ಅನ್ನೋದು ಯಾರು ಬೇಕು ಅಂತ ಮಾಡೋದಲ್ಲ, ಅದಾಗಿ ಆಗುವಂಥದ್ದು, ಅನಿರೀಕ್ಷಿತವಾಗಿ ಆಗುವಂಥದ್ದು. ಅಂಥದ್ರಲ್ಲಿ ಈ ವೆಹಿಕಲ್ಗೆ ಯಾವುದೇ ರೀತಿ ಆ ಥರದ್ದು ಆಕ್ಸಿಡೆಂಟ್ ಆಗಲಿ, ಡೆಂಟ್ಸ್ ಆಗಲಿ, ಸ್ಕ್ರಾಚಸ್ ಆಗಲಿ ಆಗಿಲ್ಲ. ವೆಹಿಕಲ್ಲು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ವಿಸ್ ಎಲ್ಲ ಮಾರುತಿನಲ್ಲೇ ಆಗಿರುತ್ತೆ, ಹೊಸ ವೆಹಿಕಲ್ ಆಗಿರೋದ್ರಿಂದ. ಯಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ಬೆಸ್ಟ್ ಪ್ರೈಸಲ್ಲಿ ಈ ವೆಹಿಕಲ್ನ ನಾನು ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ ಸರ್. ಹ್ಯಾಚ್ ಬ್ಯಾಕ್ ನೋಡಿದ್ರಿ, ಸ್ಮಾಲ್ ಕಾರ್ಸ್ ನೋಡಿದ್ರಿ. ಇದೊಂದು ನಮ್ಮದು ಗ್ರ್ಯಾಂಡ್ ವಿಟಾರಾ ಬಂದು ಮಿಡ್ ಸೈಜ್ SUV ಅಂತೇಳಿ ಅದನ್ನು ನೋಡಿದ್ರಿ. ಹೌದು. ಸಡನ್ ವೆಹಿಕಲ್ ನೋಡೋಂಥ ಸಮಯ ಇವತ್ತು. ಸಡನಲ್ಲಿ ಇವತ್ತು ನಮ್ಮ ಹತ್ರ ಒಂದೇ ವೆಹಿಕಲ್ ಇರೋದು, ವರ್ನಾ ಫ್ಲೂಡಿಕ್ಕು ಡೀಸೆಲಲ್ಲಿ SX ವೇರಿಯಂಟು. ಓಕೆ, ಸಿಂಗಲ್ ಓನರ್ಶಿಪ್ ಆಗಿದೆ, ಬಿಹಾರ್ ಪಾಟ್ನಾ ನಂಬರ್ ಇದೆ ಇದು ಕೂಡ. ಈ ವೆಹಿಕಲ್ ನಿಮ್ಗೆ SX ಅಂದರೆ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS, ಡಿಫಾಗರ್ ಇವೆಲ್ಲ ಫೀಚರ್ಸು ಕೂಡ ಬರುತ್ತೆ. ಅಲಾಯ್ ವೀಲ್ ಸಮೇತ ಬರುತ್ತೆ. ಇದ್ರ ನೆಕ್ಸ್ಟ್ ವೇರಿಯಂಟೇ ಬಂದು SX ಆಪ್ಷನ್ನು. ಅದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಲೋಯರ್ ವರ್ಷನ್ SX ಇದು ಮಿಡ್ಲ್ ವೇರಿಯಂಟ್ ಲೆಕ್ಕನೇ ಬರುತ್ತೆ ಇದರಲ್ಲಿ. ಈ ವೆಹಿಕಲ್ ನಿಮಗೆ 56,000 ಕಿಲೋಮೀಟರ್ ಅಷ್ಟೇ ಜಿನಿಯನ್ ಡ್ರೈವನ್ ಆಗಿದೆ. ಹುಂಡೈ ಸರ್ವಿಸ್ ಅವೈಲೇಬಲ್ ಇದೆ. 2011 ಮಾಡಲು. ಟೈರ್ಸ್ ಕಂಡೀಷನ್ ಕೂಡ ನೋಡ್ತಾ ಇದ್ರೆ ಎಲ್ಲ ಆಲ್ಮೋಸ್ಟ್ 80% ಬಟನ್ ಇರೋಂಥ ಟೈರ್ಸ್ ಇದೆ. ಇವಾಗಿನ ಗಾಡಿ ಪಾಲಿಶಿಂಗ್ ಆಗ್ತಾ ಇದೆ, ಅಷ್ಟರಲ್ಲಿ ವಿಡಿಯೋಗೆ ಗಾಡಿ ಬಂದಿದೆ. ಪಾಲಿಶಿಂಗ್ ಆದರೆ ನಿಮಗೆ ಇದು ವೆಹಿಕಲ್ಲು ಆ್ಯಸ್ ಲೈಕ್ ಬ್ರ್ಯಾಂಡ್ ನ್ಯೂ ಥರ ಶೈನಿಂಗ್ ಬರುತ್ತೆ. ಈ ವೆಹಿಕಲ್ದು ನನ್ನ ಎಕ್ಸ್ಪೆಕ್ಟೇಷನ್ ಬಂದು 4,35,000 ಇದೆ. ಇದನ್ನು ನಮ್ಮ ನಾನೇ ಸಂಚಾರಿ ಯೂಟ್ಯೂಬ್ ಕಸ್ಟಮರ್ಗೆ ಅಂತ ನಾನು 4,10,000 ರೂಪಾಯಿಗೆ ಫೈನಲ್ ಆಗಿ ಇದನ್ನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2011 ಮಾಡಲು ಟಾಪ್ ಎಂಡ್ ಲೆಕ್ಕನೇ ಬರುತ್ತೆ. ಡ್ಯೂಯಲ್ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ರಲ್ಲಿ ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇರೋಂಥ ವೆಹಿಕಲ್ಲು 4,10,000 ರೂಪಾಯಿಗೆ ಸೆಡಾನ್ ವೆಹಿಕಲ್ಲು, ಕಡಿಮೆ ಓಡಿರೋಂಥದ್ದು 56,000 ಓಡಿರೋಂಥ ವೆಹಿಕಲ್ ಡೀಸೆಲಲ್ಲಿ ನಿಮ್ದು ಆಗಿಸ್ಕೋಬೋದು. 4,10,000 ರೂಪಾಯಿ. ನೆನಪಿರಲಿ, ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ, ಇದು ವೆಹಿಕಲ್ 4.5 ಲಕ್ಷ ಇರುತ್ತೆ. 2011 ಮಾಡಲದು SX ವೇರಿಯಂಟ್ ಎಲ್ಲ 4.5 ಲಕ್ಷದ ಮೇಲ್ಪಟ್ಟಿರುತ್ತೆ.
ವಿಷ್ಣು ಕಾರ್ಸಲ್ಲಿ ಮಾತ್ರ ನಾನೇ ಸಂಚಾರಿಯ ಸಬ್ಸ್ಕ್ರೈಬರ್ಸ್ಗೋಸ್ಕರ 4,10,000ಕ್ಕೆ ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್. ನೆಕ್ಸ್ಟ್ MPV ಸೆಗ್ಮೆಂಟಿಗೆ ಬಂದ್ಬಿಡೋಣ. ಈಗ MPV ಸೆಗ್ಮೆಂಟಲ್ಲಿ ಇವತ್ತು ನಮ್ಮ ಹತ್ರ 2 ಇನೋವಾ ಇದೆ. 2ಅಲ್ಲಿ ಆ್ಯಕ್ಚುಲಿ 3 ಇನೋವಾ ಇರೋದು. ಎಲ್ಲ ಕೂಡ ಇದೇ ಕಲರ್ ಚಾಂಪಿಯನ್ ಗೋಲ್ಡ್ ಅಂತ. ಏನಂತ ಈ ವೆಹಿಕಲ್ ಈ ಕಲರ್ಗೆ ಟೊಯೋಟಾದವರು ಚಾಂಪಿಯನ್ ಗೋಲ್ಡ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಇದೇ ಕಲರ್ದು ನಮ್ಮ ಹತ್ರ 3 ವೆಹಿಕಲ್ ಇರೋದು. ಇದು 2012 ಮಾಡಲಲ್ಲಿ G ವೇರಿಯಂಟು. G ವೇರಿಯಂಟಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರು, ಡಿಫಾಗರು, ಏರ್ ಬ್ಯಾಗಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಸಿಸ್ಟಮ್ ಬರುತ್ತೆ. ಇಷ್ಟು ಕೂಡ ಅವೈಲೇಬಲ್ ಇರುತ್ತೆ. ಇದ್ರ ನೆಕ್ಸ್ಟಲ್ಲಿ V ವೇರಿಯಂಟ್ ಇದೆ, ಅದನ್ನು ತೋರಿಸ್ತೀನಿ. ಅದರಲ್ಲಿ ಇನ್ನೂ ಫೀಚರ್ಸ್ ಜಾಸ್ತಿ ಇರುತ್ತೆ. ಈ ವೆಹಿಕಲ್ ಬಂದು 1,04,000 ಕಿಲೋಮೀಟರ್ ಜಿನ್ಯನ್ ಡ್ರೈವನ್ ಆಗಿದೆ. ಶೋರೂಮ್ ಇಷ್ಟೇ ಅವೈಲೇಬಲ್ ಇದೆ. ಇವಾಗ ಇದಕ್ಕೆ ಪ್ರೆಸೆಂಟ್ ಹೊಸ ಕ್ಲಚ್ನ ನಾವು ಇನ್ಸ್ಟಾಲ್ ಮಾಡ್ತಿದ್ದೀವಿ. ಕ್ಲಚ್ ಹಾರ್ಡ್ ಇತ್ತು, ತಗೊಬಂದರೆ ಯಾರು ತಗೊಳ್ಳೋರು ಕ್ಲಚ್ ಹಾರ್ಡ್ ಇದೆ ಅಂತ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಟೊಯೋಟಾದೇ ಒರಿಜಿನಲ್ ಕ್ಲಚ್ನ ನಾವು ಔಟ್ಸೈಡಲ್ಲಿ ನಾವು ಫಿಟ್ ಮಾಡಿಸಿದ್ವಿ. ಫಿಟ್ಮೆಂಟ್ ಔಟ್ಸೈಡಲ್ಲಿ ಆಗಿದೆ ಅಷ್ಟೇ. ಹೊಸ ಕ್ಲಚ್ ಹಾಕಿದ್ವಿ. ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಆಲ್ಮೋಸ್ಟ್ ಎಲ್ಲ 60 to 70% ಇದೆ. ಇದಕ್ಕೆಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ನಾನು ಹೇಳಲ್ಲ. 60 to 70% ಟೈರ್ ಇದೆ. ಈ ವೆಹಿಕಲ್ಗೆ ನಂದು ಕೋಟೆಡ್ ಪ್ರೈಸ್ ಬಂದು 8,40,000 ರೂಪಾಯಿಗಿದೆ. ನಾನೇ ಸಂಚಾರಿಯ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೋಸ್ಕರ 8 ಲಕ್ಷ ರೂಪಾಯಿಗೆ ನಾನು ಈ ವೆಹಿಕಲ್ನ ವಿತ್ ನಂಬರ್ ಕ್ಲೋಸ್ ಮಾಡಿಕೊಡ್ತಾ ಇದ್ದೀನಿ. ಈ ವೆಹಿಕಲ್ನ ಕರ್ನಾಟಕ ನಂಬರ್ ಮಾಡಿ ಬೆಂಗಳೂರಲ್ಲೆಲ್ಲ ನಿಮಗೆ ಮೈಗ್ರೇಷನ್ ಮಾಡಿದ್ಮೇಲೆ ಯಾವ ನಂಬರ್ ಏನು ಗೊತ್ತಾಗಲ್ಲ ನಿಮಗೆ. ಇದೇ ವೆಹಿಕಲ್ನ ಕರ್ನಾಟಕ ನಂಬರ್ ರಿಜಿಸ್ಟ್ರೇಷನ್ ಮಾಡಿ 9 ಲಕ್ಷ ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ. ವಿಷ್ಣು ಕಾರ್ಸಲ್ಲಿ ಅದಕ್ಕಿಂತ 1 ಲಕ್ಷ ವರ್ತಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ವರ್ತಲ್ಲಿ ನಾನು ಗಾಡಿ ಕೊಡ್ತಾ ಇದ್ದೀನಿ. 8 ಲಕ್ಷ ರೂಪಾಯಿಗೆ 12 ಮಾಡಲು ಇನೋವಾ 8 ಸೀಟರು. ಇಂಟೀರಿಯರ್ ನೋಡ್ಬೋದು ನೀವು. ತುಂಬ ವೆಲ್ ಮೇಂಟೈನ್ಡು. ಹೊಸ ಸೀಟ್ ಕವರ್ಸ್ ಇದೆ. ಒಳ್ಳೆ ಪ್ರೀಮಿಯಂ ಲೆದರ್ ಹಾಕಿದ್ದಾರೆ. ಹೊಸ ಸೀಟ್ ಕವರ್ಸು ಒಳ್ಳೆ ಪ್ರೀಮಿಯಂ ಲೆದರು. ಯಾವುದೇ ಕಡಿಮೆ ಕ್ವಾಲಿಟಿ ಆಗಿರೋದಂಥ ಸೀಟ್ ಕವರ್ಸ್ನ ಯೂಸ್ ಮಾಡಿಲ್ಲ. ಬೆಸ್ಟ್ ಕ್ವಾಲಿಟಿ ಲೆದರ್ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. 8 ಲಕ್ಷ ರೂಪಾಯಿಗೆ ಈ ವೆಹಿಕಲ್ನ ನೀವು ನಿಮ್ದಾಗಿಸ್ಕೋಬೋದು. ಓಕೆ ಸರ್. 2012 ಮಾಡಲು G ವೇರಿಯಂಟ್ ತೋರಿಸಿ. ಅದ್ರ ನೆಕ್ಸ್ಟ್ ವರ್ಷನ್ ಬಂದು V ವೇರಿಯಂಟ್. ಇದು 2015 ಮಾಡಲು. ಈ 15 ಮಾಡಲ್ ಏನು ಚೇಂಜಸ್ ಜಾಸ್ತಿ ಆಗಿಲ್ಲ. ಫ್ರಂಟಲ್ಲಿ ಒಂದು ಟೈಪ್ 4 ಗ್ರಿಲ್ ಮತ್ತು ಹೆಡ್ ಲ್ಯಾಂಪ್ಸ್ ಇಂದ ಅದೊಂದು ಬರುತ್ತೆ. ಡಿಕ್ಕಿನಲ್ಲಿ ಒಂದು ಎಕ್ಸ್ಟ್ರಾ ಬಿಟ್ಟಿಂಗ್ ಬರುತ್ತೆ. ಅಲಾಯ್ಸ್ ಬಂದು ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ. ಓಕೆ. ಇದು 2015 ಆ್ಯಂಡ್ ಅಬೋದ್ರಲ್ಲಿ ಮಾತ್ರ ಬಂದಿದ್ದು. 2014ವರೆಗೂ ನಿಮಗೆ ಸಿಲ್ವರ್ ಕಲರ್ ಅಲಾಯ್ಸ್ ಬರ್ತಾ ಇತ್ತು. ಈ ವೆಹಿಕಲ್ ಕೂಡ ಚಾಂಪಿಯನ್ ಗೋಲ್ಡ್ ಕಲರ್ ಇದೆ. ಓನರ್ಶಿಪ್ ಸಿಂಗಲ್ ಇದೆ. 81,000 ಜಿನಿಯನ್ ಡ್ರೈವನ್ ಆಗಿರೋಂಥದ್ದು. 81,000 ಏನಿದೆ ಕ್ಲಾಕ್ ಆಗಿರೋದು. ಶೋರೂಮ್ ಹಿಸ್ಟ್ರಿನ ಕಂಪ್ಲೀಟ್ ಆಗಿದೆ. ಈ ವೆಹಿಕಲ್ ಮಾಡಲ್ 15. ಇದನ್ನ ನಾನು ವಿತ್ ಕರ್ನಾಟಕ ನಂಬರು 13 ಲಕ್ಷ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 13.5 ಎಕ್ಸ್ಪೆಕ್ಟೇಷನ್ ಇದೆ. 13 ಲಕ್ಷ ರೂಪಾಯಿಗೆ ನಾನು ಫೈನಲ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ತಗೊಂಡವರಿಗೆ ಇದ್ರದ್ದೊಂದು ಸರ್ವಿಸ್ ರಿಮೈನಿಂಗ್ ಬ್ಯಾಲೆನ್ಸ್ ಇದೆ. ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಬಿಟ್ಟರೆ ಬೇರೆ ಏನು ಖರ್ಚಿರಲ್ಲ ಗಾಡೀಲಿ. ಟೈರ್ಸ್ ಕೂಡ ಚೆನ್ನಾಗಿದೆ. ಓಕೆ. ಸರ್ವಿಸ್ ಒಂದು ಮಾಡಿಸ್ಕೊಂಡು ಮನೇಲಿ ಇಟ್ಕೊಳ್ಳೋಂಥ ವೆಹಿಕಲ್. ಈ ವೆಹಿಕಲ್ ಬಂದು ನಿಮಗೆ 7 ಸೀಟ್ರಲ್ಲಿದೆ. ಕ್ಯಾಪ್ಟನ್ ಸೀಟ್ಸ್ ಅಂತ ಏನು ಕರಿತೀವಿ, ಕ್ಯಾಪ್ಟನ್ ಸೀಟ್ಸಲ್ಲಿದೆ. ಓಕೆ. ನಾನು ನಿಮಗೆ ಎಲ್ಲ ಫುಲ್ ಕಂಪ್ಲೀಟ್ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ನಾನು ಇವತ್ತು ಜಾಸ್ತಿ ಮಾತಾಡ್ತಲ್ಲ, ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಬಟ್ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡ್ತಲ್ಲ, ಇವ್ರ ಕೈಲಿ ಮಾತಾಡಿಸ್ತಾ ಇದ್ದೀನಿ. ಇನ್ನೊಂದು ವೆಹಿಕಲ್ ಇವತ್ತು ನಮ್ಮ ಶೋರೂಮಲ್ಲಿ ಇಲ್ಲ ವೆಹಿಕಲ್. ಅದು ಕೂಡ ಸೇಮ್ ಕಲರು. 2012 ಮಾಡಲ್ V ವರ್ಷನ್ನು. ಕಿಲೋಮೀಟರ್ ಬಂದು ಅದು 2 ಲಕ್ಷ ಚೇಂಜ್ ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೆಕೆಂಡ್ ಓನರು. ಆ ವೆಹಿಕಲ್ನ ನೀವು 7,50,000 ರೂಪಾಯಿಗೆ ವಿತ್ ಮೈಸೂರು ನಂಬರ್ ಕೊಡ್ತಾ ಇದ್ದೀನಿ. ಗಾಡಿ ಆಲ್ರೆಡಿ ಮೈಸೂರಿಗೆ ಮೈಗ್ರೇಷನ್ ಆಗಿದೆ. ಹೊರಗಡೆ ನಂಬರ್ದ ರಿಜಿಸ್ಟ್ರೇಷನ್ ಇತ್ತು, ಅದನ್ನು ಮೈಸೂರಿಗೆ ಮೈಗ್ರೇಷನ್ ಮಾಡಿದ್ದೀವಿ. ಮೈಸೂರು ನಂಬರ್ ಜೊತೆ ಸೆಕೆಂಡ್ ಓನರ್ V ವೇರಿಯಂಟ್ 2012 ನಿಮಗೆ 7,50,000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಆ ವೆಹಿಕಲ್ನ. ಸೇಮ್ ಕಲರ್ ವೆಹಿಕಲ್. ಸೇಮ್ ಕಲರ್ ಇರುತ್ತೆ. 2 ಲಕ್ಷ ಕಿಲೋಮೀಟರ್ ಚೇಂಜ್ ಡ್ರೈವನ್ ಆಗಿದೆ. ಓಕೆ ಸರ್. ಸೊ ನೋಡಿದ್ರೆ ನಾನು ಪ್ರೀತಿ ಬಂಧುಗಳೇ, ವಿಷ್ಣು ಕಾರ್ಸಲ್ಲಿ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಸೊ ನನಗೆ ಇವತ್ತು ಆ್ಯಕ್ಚುಲಿ ಹುಷಾರಿಲ್ಲ. ಆದರೂ ಕೂಡ ನಿಮಗೋಸ್ಕರ ನಾನು ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಿಲ್ಲ. ಸರ್ ಕೈಲೇ ನಾನು ಮಾತಾಡ್ಸಿದ್ದೀನಿ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಸಬ್ಸ್ಕ್ರೈಬರ್ ನಿಮ್ಮ ವೀಡಿಯೋ ಮಾಡಿ ಅಂತ ಎವ್ರಿ ವೀಕ್ ಕಮೆಂಟ್ ಬರ್ತಾನೆ ಇರುತ್ತೆ. ನಿಮ್ಮ ಕಳಿಸ್ತಾ ಇರ್ತೀನಿ. ವಿಷ್ಣು ಕಾರ್ಸ್ ಬಗ್ಗೆ ನಾನೇ ಸಂಚಾರಿಯ ಸಬ್ಸ್ಕ್ರೈಬರ್ಸ್ ಏನು ವ್ಯೂವರ್ಸ್ ಇದ್ದೀರಾ, ನೀವೆಲ್ಲ ಇಟ್ಟಿರೋಂದು ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಕೆಲವೊಂದು ವೆಹಿಕಲ್ದು ಡಾಕ್ಯುಮೆಂಟ್ ಲೇಟ್ ಆಗಿದ್ದಕ್ಕೆ ಅವ್ರನ್ನ ಸಾರಿ ಕೇಳಿದ್ದೆ. ಅದೆಲ್ಲ ವೆಹಿಕಲ್ದು ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಈಗೆಲ್ಲವರೆಗೂ ಅವರು ಯೂಟ್ಯೂಬಲ್ಲಿ ನಾನು ಅದನ್ನು ಹೇಳಿದ್ದು ನೋಡಿ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗಿತ್ತು. ಆಮೇಲೆ ಬಂದು ಕೂಡ ತುಂಬ ನನಗೆ ಪ್ರಶಂಸೆ ಮಾಡಿ ಹೋದರು. ನಿಮ್ಗೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿರ್ತೀನಿ ಸರ್. ನಿಮ್ದೆಲ್ಲ ವೆಹಿಕಲ್ದು ಡಾಕ್ಯುಮೆಂಟ್ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಮತ್ತು ನಮ್ಮ ಈ ಒಂದು ವಿಷ್ಣು ಕಾರ್ಸಲ್ಲಿ ಯಾವಾಗಲೂ ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು, ಫ್ಲಡ್ ಫ್ರೀ ವೆಹಿಕಲ್ಲು, ಮತ್ತು ಆದಷ್ಟು ಲೋ ಮೈಲೇಜ್ ವೆಹಿಕಲ್ಲು, ಕಡಿಮೆ ರನ್ ಆಗಿರೋಂಥ ವೆಹಿಕಲ್ಲು, ಓನರ್ಶಿಪ್ಪು ಕೂಡ ಆಲ್ಮೋಸ್ಟ್ ಸಿಂಗಲ್ ಆರ್ ಸೆಕೆಂಡ್ ಅಂತ ವೆಹಿಕಲ್ನ ನಾವು ಜನರಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ನೀವೆಲ್ಲ ಇಟ್ಟಿರೋಂಥ ಈ ಒಂದು ನಂಬಿಕೆನ ಚಿರಕಾಲ, ಅಂದರೆ ನಾವು ಈ ಡೀಲರ್ಶಿಪ್ನ ಎಷ್ಟು ದಿವಸ ನಾವು ಇಟ್ಟಿರ್ತೀವಿ ಅಲ್ಲಿವರೆಗೂ ನಾವು ಅದನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ನಾವು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಇದೇ ಥರ ಒಂದು ಒಳ್ಳೆ ವೆಹಿಕಲ್ನ ಕೊಡೋವಂಥ ಶಕ್ತಿನ ದೇವ್ರು ನಮಗೆ ಕೊಡಲಿ ಅಂತ ಕೇಳ್ಕೊಂತ ಈ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ವಿಡಿಯೋ ಮಾಡೋದಕ್ಕೆ ಅಂತೇಳಿ ನಾನೇ ಸಂಚಾರಿ ಕೃಷ್ಣ ಸರ್ ಇವತ್ತು ಬಂದಿದ್ದಾರೆ. ಹುಷಾರಿಲ್ದಾದ್ರು ಕೂಡ ಇವತ್ತು ಬಂದಿದ್ದಾರೆ. ಅವ್ರಿಗಂತೂ ನಾವು ಯಾವಾಗಲೂ ತುಂಬ ಆಭಾರಿಯಾಗಿರ್ತೀವಿ. ಯಾಕೆಂದರೆ ವಿಷ್ಣು ಕಾರ್ಸ್ ಅಂದರೆ ಅವ್ರಿಗೊಂದು ಸ್ಪೆಷಲ್ ಆಗಿರುವಂಥ ಅಭಿಮಾನ ಇದೆ. ಇದೆಲ್ಲರಿಗೂ ಕೂಡ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಈ ಶ್ರೀ ವಿಷ್ಣು ಕಾರ್ಸ್ ಅನ್ನೋದು ಹಾಸನದಲ್ಲಿರೋದು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾಂ ಇಲ್ಲೆಲ್ಲೂ ಇಲ್ಲ ಸರ್, ಹಾಸನದಲ್ಲಿರೋದು. ಖಂಡಿತ ಈ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ವೀಕ್ಷಕರಿಗೆ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ವಿನಯ್ ನಾನು
ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೆ ಸರ್ ನಿಮ್ಮ ಹತ್ರ ನನ್ನ ಕಸ್ಟಮರ್, ನನ್ನ ಒಂದು ಸಬ್ಸ್ಕ್ರೈಬರ್ ಬಂದು ನಿಮ್ಮ ಹತ್ರ ಜೀಪ್ ತಗೊಂಡಿದ್ರಿ ಈಗ ರೀಸೆಂಟಾಗಿ. ಹೌದು ಸರ್. ಏನು ಹೇಳಿದ್ರು ಸರ್ ಅವರು? ತುಂಬಾ ಚೆನ್ನಾಗಿತ್ತು ಸರ್. ಅವರು ಅದು ಒಂದು ಮಾರುತಿ ಜಿಪ್ಸಿ ಸರ್, ರೆಡ್ ಕಲರ್ದು ರಿವ್ಯೂ ಮಾಡಿದ್ವಿ ನಾವು. ನಾನು ಕೃಷ್ಣ ಸರ್ ಅದನ್ನ ನಾನು ಡ್ರೈವ್ ಮಾಡಿದ್ದೆ. ಕೃಷ್ಣ ಸರ್ ಒಳಗಡೆ ಕೂತ್ಕೊಂಡಿದ್ರು. ಮಾರುತಿ ಜಿಪ್ಸಿ ಒಂದು 2010 ಮಾಡಲು ಮರೂನ್ ರೆಡ್ ಕಲರ್, ಫುಲ್ಲಿ ಕಸ್ಟಮೈಸ್ಡ್ ವೆಹಿಕಲ್. ಅದನ್ನ ನಾನೇ ಸಂಚಾರಿ ಸಬ್ಸ್ಕ್ರೈಬರ್ ಆಗಿ ಸೋಮವಾರಪೇಟೆಯಿಂದ ಬಂದು ತಗೊಂಡೋದ್ರು ಸರ್. ಅವರು ತುಂಬಾ ದಿವಸದಿಂದ ಜಿಪ್ಸಿ ತಗೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಂತೆ. ಎಲ್ಲೂ ಕೂಡ ಒಳ್ಳೆ ಗಾಡಿ ಸಿಗ್ತಾ ಇರಲಿಲ್ಲ ಸರ್. ಈ ವಿಡಿಯೋ ನೋಡಿದ ನಂತರ ನನಗೆ ಇದೊಂದು ಒಳ್ಳೆ ಗಾಡಿ ಸಿಕ್ತು ಅಂತೇಳಿ ಬಂದು ಮೊನ್ನೆ ಖುಷಿಯಿಂದ ತಗೊಂಡೋದ್ರು. ಈ ಥರದ ಜನ ತಗೊಂಡೋದ್ರು ನಮಗೆ ಒಳ್ಳೆ ಗಾಡಿ ಸಿಕ್ತು ಅಂತ ಪ್ರಶಂಸೆ ಮಾಡಿದರೆ ನಮಗೂ ಹೃದಯದೊಳಗಡೆಯಿಂದ ಒಂದು ಒಳ್ಳೆ ಖುಷಿ ಬರ್ತದೆ. ತಗೊಂಡೋದ್ರೆ ಯಾವತ್ತೂ ನಮಗೆ ನೀವು ಗಾಡಿ ತಗೊಂಡೋಗಿ ನಮ್ಮ ಮನೆ ಹಾಳಾಯಿತು, ನಮ್ಮ ಗಾಡಿ ಪ್ರಾಬ್ಲಮ್ ಆಯಿತು ಆ ಥರ ಅನ್ಕೊಳ್ತಾ ಇಲ್ಲ. ಆ ಥರ ಗಾಡಿ ಕೊಟ್ಟಿಲ್ಲ ನಾವು ಅಂತ ನಾವು ಭಾವಿಸ್ತೀವಿ. ಎಲ್ರಿಗೂ ಈ ವಿಚಾರದಲ್ಲಿ ಸರ್ ನಾನು ತುಂಬ ಆಭಾರಿಯಾಗಿರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳೇ, ನೀವು ಕೇಳ್ತಿದ್ದಂಥ ವಿಡಿಯೋನ ಕೊನೆಗೂ ಕೂಡ ನಾನು ನಿಮಗೋಸ್ಕರ ಮಾಡಿದ್ದೀನಿ, ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾರ್ಯಾರಿಗೆ ಇಷ್ಟ ಆಯಿತು ಸೊ ದಯವಿಟ್ಟು ಲೈಕ್ ಕೊಡಿ. ಮತ್ತು ಯಾರಾದರೂ ನಿಮ್ಮ ಒಂದು ಸ್ನೇಹಿತರು ಕಾರ್ ತಗೋಬೇಕು ಅನ್ನೋರಿಗೆ ಈ ವಿಡಿಯೋನ ನೀವು ನೋಡಿದ ನಂತರ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಿರ್ಬೋದು ಶೇರ್ ಮಾಡ್ತಾ ಹೋಗಿ. ಯೂಟ್ಯೂಬ್ದು ಒಂದು ಕೆಳಗಡೆ ಲಿಂಕಲ್ಲಿ ಶೇರ್ ಬಟನ್ ಇರುತ್ತೆ. ಶೇರ್ ಮಾಡ್ತಾ ಹೋದರೆ ಈ ವಿಡಿಯೋ ಹೆಚ್ಚು ಜನಕ್ಕೆ ತಲುಪುತ್ತೆ. ನಿಮಗೆ ವೆಹಿಕಲ್ ಅವಶ್ಯಕತೆ ಇಲ್ಲ, ನಿಮಗೆ ವೆಹಿಕಲ್ ಇಷ್ಟ ಆಗಿದೆ ಅಂದರೆ ನಿಮ್ಮ ಬಂಧುಗಳಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರಿಗಾದ್ರೂ ಒಂದು ವೆಹಿಕಲ್ ಇಷ್ಟ ಆಗ್ಬೋದು. ಮ್ಯಾಕ್ಸಿಮಮ್ ನೀವು ಅದನ್ನು ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.